ಪ್ರಾರ್ಥನೆಯಲ್ಲಿರುವ ಬಲ, ಶಕ್ತಿ ಹೇಗಿರುತ್ತೆ? ಓಕೆ, ನಿಮ್ ಟೈಮ್. ಫಸ್ಟ್ ವಿಷಯ, ನನಗೆ ಒಂದು ವಿಷಯ ಹೇಳ್ಬೇಕು. ನೀವು ನಂಬುತ್ತೀರಾ ಏನಂತ ಹೇಳಿ? ಹೌದು, ಪ್ರಾರ್ಥನೆಯಲ್ಲಿ ಬಲ ಇದೆ. ಈ ವಿಷಯಕ್ಕೆ ನಂಬ್ತೀರಾ? ಅಲ್ಲ, ಅಲ್ಲೂಯ್ಯ, ನಂಬ್ತಿರಲ್ಲ? ಪ್ರಾರ್ಥನೆಯಲ್ಲಿ ಏನಿದೆ? ಅದು ಎಂಥ ಬಲ? ದೇವರ ಬಲ. ಬಟ್ ಆ ಬಲ ಕಾಣೋದಿಲ್ಲ, ವರ್ಕ್ ಮಾಡುತ್ತೆ, ಕೆಲಸ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಆರಾಧನೆ ಮಾಡ್ತಿರುವಾಗ ಆ ಬಲ ನಾನು ಅನುಭವಿಸಿದ್ದೇನೆ. ಸಮ್ ಆಫ್ ಯು ಆಲ್ಸೋ ಯು ಎಕ್ಸ್ಪೀರಿಯನ್ಸ್. ನಿಮ್ಮಲ್ಲಿ ಸಹ ಕೆಲವು ಜನ ಅನುಭವಿಸಿದ್ದೀರಿ. ನಾವು ಹುಚ್ಚರಲ್ಲ, ನಾವು ಸುಮ್ಮನೆ ಚೀರಾಡೋದು ಹುಚ್ಚರಲ್ಲ. ನಾವು ಊಟನ ಮಾಡೋದಿಲ್ಲ, ಉಪವಾಸದಲ್ಲಿ ಬರ್ತೇವೆ, ಆದರೂ ಅಷ್ಟು ತಾಕತ್ ದೇವರು ಕೊಡ್ತಾನೆ ನಮಗೆ. ಊಟ ಮಾಡುವವರು ಎಷ್ಟು ಚೀರಾಡಕ್ಕೆ ಹೋದ್ರೆ ವಾಂತಿ ಮಾಡಿಬಿಡ್ತಾರೆ. ಬಟ್ ನಾವು ಉಪವಾಸವಿದ್ದು ಸಹ ಅಷ್ಟು ಚೀರಾಡ್ತಿದ್ವಿ ಅಂತಂದ್ರೆ ಯಾರ ಬಲ ಇದೆ? ಹಲ್ಲೆಲೂಯಾ. ಓಕೆ, ಸೊ ಇವತ್ತು ನಿಮಗೆ ಗೊತ್ತಾಗಲಿ, ಇನ್ಮೇಗೆ ನಾನು ನಂಬ್ತೇನೆ, ನಿಮ್ಮ ಪ್ರಾರ್ಥನೆಯ ಜೀವನ ದೇವರು ಚೇಂಜ್ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲಿವರೆಗೆ ನೀವು ಹೇಗೆ ಪ್ರಾರ್ಥನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಇವತ್ತು ನಿಮಗೆ ಗೊತ್ತಾಗಲಿ, ಪ್ರಾರ್ಥನೆಯಲ್ಲಿ ಯಾವ ಥರ ಬಲ ಇದೆ, ಆ ಬಲ ಬಗ್ಗೆ ಗೊತ್ತಾದರೆ ನೀವು ಯಾರೊಬ್ಬರು ಹೇಳಿದ್ರೆ ಸ್ವಲ್ಪ ಪಾಪ ಕೆಲಸ ಇದ್ದಿ ಅದು ನೀವು ಕೇಳೋದಿಲ್ಲ. ಏನಂತೇಳಿ ಫಸ್ಟ್ ನಾನು ಹೋಗಿ ಪ್ರೇಯರ್ ಮಾಡ್ತೇನೆ, ಪ್ರೇಯರ್ ಮಾಡಿ ಬರ್ತೀನಿ. ಹಲ್ಲೆಲೂಯಾ. ರೈಟ್. ಸೊ ನಾವು ನೋಡ್ತಾ ಇದ್ದೇವೆ ಆ ಪ್ರಾರ್ಥನೆಯಲ್ಲಿ ಇರುವತಕ್ಕಂಥ ಬಲ. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ಸ್ಟೋರಿ ಹೇಳ್ತೇನೆ ನಾನು ನಿಮಗೆ. ಒಂದು ಸ್ಟೋರಿ ಏನಂತಂದ್ರೆ, ಒಬ್ಬ ಲೇಡಿ, ಅವ್ರ ಹೆಸರು ಫನ್ನಿ ಕ್ರಾಸ್ಬಿ. ಫನ್ನಿ ಕ್ರಾಸ್ಬಿ. ಅಕಸ್ಮಾತ್ ಪ್ರೊನೌನ್ಸಿಯೇಷನ್ ತಪ್ಪಾಗಿರ್ಬೋದು. ಅವರು ಅಮೇರಿಕಾದವರು. ಕೇಳಿ, ಅವ್ರು ಯಾವ ಊರದವರು? ಅಮೇರಿಕಾದವರು. 1820 ಅವರು ಈ ಲೋಕಕ್ಕೆ ಜನಿಸಿ ಬಂದರು. ಆಮೇಲೆ 1915 ಈ ಲೋಕದ ಯಾತ್ರೆ ಮುಗಿಸಿದರು. 94-95 ಇಯರ್ಸ್ ವರ್ಷ ಈ ಲೋಕದಾಗ ಇದ್ರು. ಪ್ಲೀಸ್ ಗಮನ ಇಟ್ಕೊಂಡು ಕೇಳ್ರಿ, ಆವಾಗ ನಿಮಗೆ ಗೊತ್ತಾಗತ್ತೆ. ಹೌದು, ಅವರು ಮದುವೆ ಆಗುವಂಥದ್ದು 1843 1843 ಇಸ್ವಿಯಲ್ಲಿ. ಯಾರ ಜೊತೆ ಮದುವೆ ಮಾಡಿದ್ರು ಗೊತ್ತಾ? ಅವರಿಗೆ ಕಣ್ಣು ಕಾಣ್ತಿರ್ಲಿಲ್ಲ. ಅವ್ರ ಯಜಮಾನ ಬ್ಲೈಂಡ್ ಇದ್ದ, ಕಣ್ಣಿಲ್ಲ. ಈ ಅಮ್ಮ, ಈ ಯೌವನಸ್ಥರ ಮಗಳು ಮದುವೆ ಆದ ನಂತರ, ಅದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತಾ ಇದ್ದೀವಿ, ದೇವರಲ್ಲಿ ಚೆನ್ನಾಗಿದ್ದರು. 8,000 ಇಂಗ್ಲಿಷ್ ಕ್ರಿಶ್ಚಿಯನ್ ಸಾಂಗ್ ಬರೆದಿದ್ದಾರೆ, ಹಾಡಿದ್ದಾರೆ. ಎಷ್ಟು ಸಾವಿರ? 8,000. ಅವರು ಅಮೇರಿಕನ್ ಮಿಷನ್ ಅದರಲ್ಲಿ ವರ್ಕ್ ಮಾಡ್ತಿದ್ರು. ಅವರು ಪೊಯಿಟರ್ಗೆ ಏನಂತಾರಪ್ಪ? ಕವಿ. ಓಕೆ. ಆಮೇಲೆ ಲಿರಿಕ್ಸ್, ಹೆಮ್ಸ್ ಬರೆಯೋರು. ನಾವು ಒಂದು ಸ್ಲೋ ಆಗಿ ಹಾಡ್ತೇವೆ ಇಂಗ್ಲಿಷ್ ಸಾಂಗ್ಸ್, ಅದು ಮೋಸ್ಟ್ಲಿ 8,000 ಅದರೊಳಗಡೆ ಬರ್ತವೆ ಎಲ್ಲ ಹೆಮ್ಸ್. ನೀವು ಮನೆಗೆ ಹೋಗಿ ಫೇಸ್ಬುಕ್, ಯೂಟ್ಯೂಬಲ್ಲಿ ಇಲ್ಲಾಂದರೆ ಗೂಗಲಲ್ಲಿ ಅವ್ರ ಹೆಸರು ಹಾಕಿ, ಏನಂತೇಳಿ FANNYCROSBY, ಫನ್ನಿ ಕ್ರಾಸ್ಬಿ. ಆವಾಗ ಅವ್ರ ಪೂರ ಹಿಸ್ಟ್ರಿ ಬರ್ತದೆ. ಸರಿ. ಆಮೇಲೆ ನಾವು ನೋಡ್ತಾ ಇದ್ದೇವೆ, ಅಕಸ್ಮಾತ್ ಯಾವುದೊಂದು ಅಮೇರಿಕಲ್ಲಿ ಆಜುಬಾಜುಲಿ ಯಾವುದೊಂದು ಫಂಕ್ಷನ್ ಚರ್ಚಲ್ಲಿ ನಡೆಯಬೇಕಂತಂದ್ರೆ ಅವ್ರ ಹಾಡು ಅಲ್ಲೇ ಇರಲೇಬೇಕು. ಅವ್ರ ಹಾಡು ಅಲ್ಲೇ ಇಲ್ಲ ಅಂತಂದ್ರೆ, ಅದು ಟೇಪ್ ರೆಕಾರ್ಡಲ್ಲಿ ಆಗಲಿ, ಈಗ ಆಗಲಿ, ಇದು ಮ್ಯೂಸಿಕಲ್ ಆಗಿ ಇಲ್ಲ, ಅವ್ರು ಹಾಡೋದಾಗಲಿ, ಅವ್ರ ಸಾಂಗ್ಸ್ ಇಲ್ಲ ಅಂತಂದ್ರೆ ಅಲ್ಲೇ ಯಾವ ಫಂಕ್ಷನ್ ಇಲ್ಲ. ಮತ್ತೆ ಸಾಂಗ್ಸ್ ಹೇಗಿತ್ತು ಗೊತ್ತಾ? ಮನುಷ್ಯರು ಹಾಡುತ್ತಾ ಆಡಬೇಕು. ದಟ್ ಮಚ್ ಕಮಿಟ್ಮೆಂಟ್ ಸಾಂಗ್, ಸಮರ್ಪಣೆ ಉಳ್ಳ ಒಂದು ಸಾಂಗ್. ಆಮೇಲೆ ಯೌವನಸ್ಥರಿಗಾಗಿ ಉಜ್ಜೀವನ ಆಗಿರುವತಕ್ಕಂಥ ಗೀತೆಗಳು, ಆರಾಧನೆ ಗೀತೆಗಳು, ಎಲ್ಲ ಥರದ ಸಾಂಗ್ಸ್ ಅವ್ರು ನಾವು ನೋಡ್ತೇವೆ ಬರೆದಿದ್ದರು. ಕೆಲವು ಸಾಂಗ್ಸ್ ಅದಾವ, ಪಾಸ್ ಮಿ ನಾಟ್ ಜೆಂಟಲ್ ಸೇವಿಯರ್, ಆಮೇಲೆ ಬ್ಲೆಸೆಡ್ ಅಶ್ಯೂರೆನ್ಸ್, praise him, to God be the glory. ಈಗ 1843 ಮದುವೆ ಆಗುತ್ತೆ.
ಮದುವೆ ಯಾರ ಜೊತೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ, ಯಾರಿಗೆ? ಅವ್ರ ಯಜಮಾನನಿಗೆ. ಆದ ನಂತರ ಅವ್ರಿಗೆ ಒಂದು ಮಗಳು, ಆ ದೇವರ ಆಶೀರ್ವಾದ ಕೊಡ್ತಾನೆ. ಮಗಳು ಹುಟ್ಟಿದ ಕೂಡಲೇ ಸ್ವಲ್ಪ ದಿನ ಆದ ನಂತರ ಮಗಳು ಸತ್ತು, ಮಗಳು ತೀರು ಹೋದಾಗ ಈ ಅಮ್ಮಗೆ ಒಂದು ದೇವರ ಥಾಟ್ಸ್ ಕೊಡ್ತಾನೆ. ಇನ್ನೊಂದು ಹಾಡು ಬರೀತಾರೆ. ಅವಾಗ ಇನ್ನೊಂದು ಹಾಡು ಯಾವ ಥರ ಬರೀತಾರೆ? ಸೇಫ್ ಇನ್ ದ ಆರ್ಮ್ಸ್ ಆಫ್ ಜೀಸಸ್ ಅಂತಂದ್ರೆ ನನ್ನ ಮಗಳು ಸೇಫ್ ಆಗಿ ದೇವರ ಕೈಯಾಗ ಹೋಗಿದ್ದಾಳೆ. ಆಮೇಲೆ ಸೇಫ್ ಆನ್ ಹಿಸ್ ಜೆಂಟಲ್ ಬ್ರೆಸ್ಟ್ ಅಂತಂದ್ರೆ ನನ್ನ ಮಗಳು ಸೇಫ್ ಆಗಿ ದೇವರ ಎದೆಯಲ್ಲಿ ಅಲ್ಲಿದ್ದಾಳೆ. ಆಮೇಲೆ ದೇರ್ ಬೈ ಹಿಸ್ ಲವ್ ಓವರ್ ಶೆಡೆಡ್ ಅಂತಂದ್ರೆ ನನಕ್ಕಿಂತ ಆ ದೇವರ ಪ್ರೀತಿ ಅವ್ರ ಮೇಲೆ ಹೆಚ್ಚಾಗಿದೆ, ನನ್ನ ಮಗಳ ಮೇಲೆ ತುಂಬಿ ಹೊರಿಸುತ್ತದೆ, ತುಂಬಿ ತುಡುಕ್ತಾ ಇದೆ. ಯಾರು? ದೇವರ ಪ್ರೀತಿ ಯಾರಿಗಾಗಿ? ನನ್ನ ಮಗಳಿಗಾಗಿ. ಆಮೇಲೆ ಸ್ವೀಟ್ಲಿ ಮೈ ಸೋಲ್ ಸೆಲ್ ರೆಸ್ಟ್. ಹಾಗಾದ್ರೆ ಬಹಳ ಸಾವಕಾಶ ಆರಾಮವಾಗಿ ಮೈ ಸೋಲ್ ಸೆಲ್ ರೆಸ್ಟ್, ನಾವು ಸುಖವಾಗಿ ಆರಾಮವಾಗಿ ಧೈರ್ಯವಾಗಿ ಇಲ್ಲಿರ್ತೇನೆ. ಆದ ನಂತರ ನಾನು ಅಲ್ಲೇ ಹೋಗ್ತೇನೆ. ಈ ಲಾಸ್ಟ್ ಸಾಂಗ್ ಆ ಮಗಳ ತೀರ್ ಹೋದಾಗ ಈ ಸಾಂಗನ್ನು ಬರೀತಾರೆ. ಆ ಸಾಂಗ್ ಬರೆಯುವಾಗ ಈ ಸಾಂಗ್ ಯಾವಾಗ ಜನರು ಓದ್ತಾರಲ್ಲ, ಆ ಹಿಸ್ಟ್ರಿ ಅವರೆಲ್ಲ ಕಣ್ಣು ಮುಂದೆ ಬರ್ತಿದೆ. ತಂತಾನೆ ಕಣ್ಣೀರು ಓದುತ್ತಾರೆ, ಅಳುತ್ತಾರೆ, ಹಾಡುತ್ತಾರೆ. ಸೊ ಆಮೇಲೆ ಇನ್ನೊಂದು ವಿಷಯ ನಾವು ನೋಡ್ತಾ ಇದ್ದೇವೆ, ಇದು ಎಲ್ಲ ಮಾಡಿದ ಫುಲ್ ಫೇಮಸ್, ಇಡೀ ಲೋಕಕ್ಕೆ ಫೇಮಸ್ ಆದವು. ಬಟ್ ಒಂದು ವಿಷಯ ಹೇಳಲ್ಲ, ಗೊತ್ತ್ರಿ? ಈ ಮಗಳಿಗೆ ಹುಟ್ಟಿದಿಂದಲೇ ಕಣ್ಣು ಕಾಣ್ತಿರ್ಲಿಲ್ಲ. ಯಾರಿಗೆ? ಇವರ ಹೆಸರು ಹೇಳಿದ್ರನ್ನ, ಏನ್ ಹೆಸರು? ಫನ್ನಿ ಕ್ರೋಸ್ಬಿ. 8,000 ಸಾಂಗ್ ಬರೆದಿದ್ದಾರೆ. ಅಡ್ವೊಕೇಟ್ ಇದ್ದರು, ಅಮೇರಿಕನ್ ಮಿಷನಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ನಾವು ನೋಡ್ತಾ ಇದ್ದೇವೆ ಟೀಚರ್ಸ್ ಆಗಿದ್ದರು. ಎಷ್ಟೊಂದು ಕಾರ್ಯವನ್ನು ಮಾಡ್ತಿರುವಾಗ 8,000 ಸಾಂಗನ್ನು ಬರೆದಿದ್ದಾರೆ. ತನ್ನ ಮಗಳು ತೀರು ಹೋದಾಗ ಅವ್ರು ಇನ್ನೊಂದೊಂದು ಸಾಂಗನ್ನು ಬರೆದಿದ್ದಾರೆ. ಲಾಸ್ಟ್ ಅವರಿಗೆ ಹಿಸ್ಟ್ರಿ ನೋಡಿದ ನಂತರ ಅಲ್ಲಿ ಒಂದು ಬರ್ದಿದೆ. ಏನೋ ಬರ್ತಿದ್ರು ಗೊತ್ತಾ? ಸಿ ಆಲ್ಸೋ ವಾಸ್ ಬ್ಲೈಂಡ್. ಅವ್ರಿಗೆ ಒಂದು ಪುಸ್ತಕ ಇದೆ, ಬ್ಲೈಂಡ್ ಗರ್ಲ್. ಬ್ಲೈಂಡ್ ಗರ್ಲ್. ಆ ಅಮ್ಮಗೆ ಸಹ ಕಣ್ಣಿರಲಿಲ್ಲ. ಇನ್ನೊಂದು ನಾನು ಓದುತ್ತಾ ಹೋದಾಗ ಸ್ಪಿರಿಚುವಲ್ ವೇಸ್ ಟಚ್ ಮಾಡುವಾಗ ಅಲ್ಲೇ ಒಂದು ವಿಷಯ ಬರೆಯಲ್ಪಟ್ಟಿತ್ತು. 8,000 ಸಾಂಗ್ ಬರಲಿಕ್ಕೆ ಮತ್ತು ಮಗಳ ತೀರು ಹೋಗಿದಳು, ಆದರೂ ಇವು ಸೋತು ಹೋಗಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ she was prayerfully. ಏನೇ ಮಾಡಿದರು, ಶಾಲೆಗೆ ಹೋದರು, ಪ್ರೇಯರ್ ಮಾಡಿ ಹೋಗೋದು. ಯಾವುದು ಸಾಂಗ್ ಬರೀಬೇಕಂದ್ರೆ ಫಸ್ಟ್ 1 ತಾಸು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಆ ಸಾಂಗ್ ಬರೀತಾರೆ. ಯಾವುದೊಂದು ವಿಷಯ ಆಗಲಿ ಪ್ರೇಯರ್ ಇಲ್ಲದೆ ಮಾಡ್ತಿರ್ಲಿಲ್ಲ. ಅದಕ್ಕೆ ನನಗೆ ಟಚ್ ಆಗಿದ್ದೇನಂತಂದ್ರೆ ದ ಪವರ್ ಇನ್ ಪ್ರೇಯರ್. ಆ ಪ್ರಾರ್ಥನೆಯಲ್ಲಿ ಇರುವ ಬಲ ಹೇಗಿರುತ್ತೆ ಅಂತಂದ್ರೆ, ಕಣ್ಣು ಇರಲಿಲ್ಲ ಆದರೂ ಸಹ ಇಡೀ ಲೋಕಕ್ಕೆ ಫೇಮಸ್ ಆಗಿದ್ದಾರೆ, ದೇವರ ರಾಜ್ಯವನ್ನು ಕಟ್ಟಿದ್ದಾರೆ. ಈಗ ಒಂದು ವಿಷಯ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನನಗೆ ಕಣ್ಣಿದೆ, ಕಿವಿಯದು, ಕಾಲುಂಟು, ಕೈ ಉಂಟು, ಬಟ್ ವಿ ಆರ್ ನಾಟ್ ಪ್ರೇಯಿಂಗ್. ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೇವೆ? ಅಮ್ಮ ಎಷ್ಟು ಮಾಡಿದರು, ಅದಕ್ಕೆ ಮೂಲ ಕಾರಣ ಅವರೇ ಹೇಳ್ತಾರೆ, ಅದು ದೇವರ ಬಲ. ಆ ದೇವರ ಬಲ ಹೇಗೆ ಸಿಕ್ಕಿದೆ ನನಗೆ ಅಂತಂದ್ರೆ ಥ್ರೂ ಪ್ರೇಯರ್, ಪ್ರಾರ್ಥನೆ ಮುಖಾಂತರವಾಗಿ. ನೀವು ಯಾವುದೊಂದು ವಿಷಯ ಗೆಲ್ಲಬೇಕಾ, ಯಾವುದೊಂದು ವಿಷಯಕ್ಕೆ ನಿಮಗೆ ಜಯ ಬೇಕಾ, ಪ್ರೇಯರ್ ಮಾಡಿ. ಸಮಾಧಾನ ಹುಡುಕಾಕಕ್ಕೆ ಹೋಗ್ಬೇಡ್ರಿ, ಅವರನ್ನ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ. ಕುತ್ಕೊಂಡು ದೇವರನ್ನ ಹುಡುಕಿ ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆಯಲ್ಲಿ ಬಲ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬ ಪಾಸ್ಟರ್ ಬೇರೆ ದೇಶಕ್ಕೆ ಹೋಗ್ತಾರೆ. ದೇವರು ಹೇಳಿದಾನೆ ಬೇರೆ ದೇಶಕ್ಕೆ ಹೋಗ್ಬೇಕಂತೇಳಿ.
ಯಾರು ಪಾಸ್ಟರ್ ಕರೆದಿದ್ದಾರಲ್ಲ ಅವರಿಗೆ ಹೋದಾಗ ಸಾಯಂಕಾಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಪಾಸ್ಟರ್, ಚರ್ಚ್ ಇಲ್ಲಿದೆ. ಚರ್ಚ್ ಇಲ್ಲ. ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. ಹಾಲ್ ಏನಾದ್ರೆ ಬುಕ್ ಮಾಡಿದ್ದೀರಾ? ಇಲ್ಲ. ಏನು ಬುಕ್ ಮಾಡಿಲ್ಲ. ಮತ್ತೆ ಯಾಕೆ ನನ್ನನ್ನು ಕರೆದಿರಿ ಅಂತ ಒಂದು ಪ್ರಶ್ನೆ. ಸ್ವಲ್ಪ ಒಂದು ಡೆಬಿಟ್ ಬಿಸಿ ಆದಾಗ ಆ ಪಾಸ್ಟರ್, ಯಾರು ಪಾಸ್ಟರ್ ಕರೆಸಿದಾರಲ್ಲ, ಆವಾಗ ಆ ಪಾಸ್ಟರ್ ಹೇಳ್ತಾರೆ, ಈ ಪಾಸ್ಟರ್ ಅಂತೇಳಿ, ಶಾರ್ ನೀವೇ ಹೇಳಿದಿರಲ್ಲ, ದೇವರು ನಿಮಗೆ ದರ್ಶನ ಕೊಟ್ಟಿದ್ದಾನೆ, ಈ ದೇಶಕ್ಕೆ ಬಂದು ಸ್ವಾರ್ಥ ಸಾರಬೇಕಂತೇಳಿ. ಆ ನಂಬಿಕೆ ನಿಮಗೆ ಹೇಳ್ತಾರ ಸಾಧ್ಯ. ಇವಾಗ ಏನ್ ಮಾಡ್ತಾನ್ರಿ, ತನ್ನ ಅಮೌಂಟ್ಲಿಂದ ಒಂದು ರೂಮ್ ಬುಕ್ ಮಾಡ್ತಾನೆ. ಯಾವ ಪಾಸ್ಟರ್ ಕರೆದ ಅವ್ರಿಗೆ ಒಂದು ಅಮೌಂಟ್ ಎಲ್ಲ ರೂಮ್ ಬುಕ್ ಮಾಡಕ್ಕೆ ಪ್ರೇಯರ್ ಇಲ್ಲೇ ನಡೆಸ್ಬೇಕಂತೇಳಿ ರೂಮ್ ಬುಕ್ ಮಾಡ್ತಾನೆ. ರೂಮ್ ಬುಕ್ ಮಾಡುವಾಗ ರೂಮ್ ಬಂದ್ ಮಾಡಿ 1 ವಾರ ಅಲ್ಲೇ ಪ್ರೇಯರ್ ಮಾಡ್ತಾನೆ. ಪ್ರೇಯರ್ ಮಾಡಿ 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 ಲಾಸ್ಟ್ಗೆ ಒಬ್ರು ಬರ್ತಾರ. ಟಕ್ 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 ಶಾ ಬಾಗಿಲು ಓಪನ್ ಮಾಡೋದು. ಲೇಡೀಸ್ ಏನ್ ಮಾಡೋದು? ಏನಮ್ಮ ಹೆದರ್ಕೊಂಡು, ನಾನು ಇಲ್ಲಿ ಒಂದು ಅಧಿಕಾರಿ ಇದ್ದೇನೆ, ಸರಿ, ನಮ್ಮಿಂದ ಏನಾಗ ದೇವರು ನನಗೆ ನಿಮ್ಮ ಹತ್ರ ಕಳಿಸಿದ್ದಾರೆ. ನನ್ನ ಹತ್ರ ಕಳಿಸಿದ್ದಾರೆ. ಯಾಕೆ ಗೊತ್ತಿಲ್ಲ. ನೀವು ಯಾವುದೊಂದು ಇಲ್ಲಿ ಪ್ರೇಯರ್ ಮೀಟಿಂಗ್ ನಡೆಸಕ್ಕೆ ಬಂದಿರಿ ಅಂತೇಳಿ ದೇವರು ನನಗೆ ಹೇಳಿದ್ದಾನೆ. ಅದಕ್ಕೆ ನಾನೊಂದು ಜಾಗ ರೆಡಿ ಮಾಡ್ತಾ ಇದ್ದೇನೆ. ಆ ಜಾಗಕ್ಕೆ ಬಂದು ನೀವು ಪ್ರಚಾರ ಮಾಡಬೇಕು. ಹಲ್ಲೆಲೂಯಾ. ಆವಾಗ ಅಮ್ಮ ಜೊತೆಗೆ ಹೋಗ್ತಾರೆ. ಗೊತ್ತಾ, ಅಲ್ಲಿರುವ ಏನು ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ, ಅಲ್ಲಿರುವ ಪ್ರೈಮ್ ಮಿನಿಸ್ಟರ್ ಇಲ್ಲವಾದ್ರೆ ರಾಷ್ಟ್ರಪತಿ ಅವ್ರ ವೈಫ್ ಈ ಅಮ್ಮ ಇಲ್ಲೇ ಬಂದಿದ್ರು. ಸೊ ಅವ್ರಿಗೆ ನೋಡಿದಾಗ ಇವ್ರು ಹೆದರ್ಬಿಟ್ರಪ್ಪ, ಏನಪ್ಪ ನನ್ನನ್ನ ಏನ್ ಮಾಡ್ಬಿಡ್ತಾರ ಅಂತ ಹೇಳಿ. ಆವಾಗ ಹೆದರ್ಬೇಡ್ರಿ, ದೇವರೇ ಇವರಿಗೆ ಮಾತನಾಡಿದಾನೆ, ಅದಕ್ಕೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೇವೆ. ಆವಾಗ ಹಾಲ್ ಮುಂದುವರಿತೈತಿ, ಆರಾಧನೆ ಪ್ರಾರ್ಥನೆ ಚಾಲು ಆಗತ್ತೆ. ಗೊತ್ತ್ರಿ, ಮಾತ್ರ ಸ್ವಲ್ಪ ದಿನಗೆ ಆ ಪರ್ಮಿಷನ್ ಸಿಕ್ಕಿತ್ತು ಗೌರ್ಮೆಂಟ್ಲಿಂದ, ಈ ಸ್ವಾರ್ಥ ಸಾರ್ಬೋದಂತೇಳಿ. ಸ್ವಾರ್ಥ ಸಾರಿಗೆ ಚಾಲು ಮಾಡಿದ್ರಲ್ಲ ಗೊತ್ತಾ, ಕೋಟಿ ಜನರು, ಲಕ್ಷ ಜನರು ಬಂದು ಆಶೀರ್ವಾದ. ಹಲ್ಲೆಲೂಯಾ. ಸೊ ಪ್ರಾರ್ಥನೆಯಲ್ಲಿ ಬಲ ಹೆಂಗಿದೆ ಗೊತ್ತಾ? ನಿಮಗೆ ಮುಂದೆ ಏನು ಕಾಣ್ತಾ ಇಲ್ಲ, ಎಲ್ಲ ಬಂದಿದೆ. ನೀವು ಎಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಕಣ್ಣು ಮುಚ್ಚಿ ನೋಡಿ, ಎಲ್ಲ ಜಾಗ ಕರೆಕ್ಟ್ ಆಗುತ್ತೆ. ಹಲ್ಲೆಲೂಯಾ. ನಂಬಬೇಕಷ್ಟು, ಪ್ರೇಯರ್ ಮಾಡಬೇಕು, ಮೊಡಕಾಲೂರಬೇಕಷ್ಟು. ಸೊ ನೋಡ್ರಿ, ಈ ಅಮ್ಮ ಬಗ್ಗೆ ನಾವು ನೋಡಿದ್ದೇವೆ. ಈ ಪರಿಸ್ಥಿತಿ ಇದ್ರೂ ಸಹ ಪ್ರಾರ್ಥನೆಯಿಂದ ಎಲ್ಲವನ್ನು ಮಾಡಲಿಕ್ಕೆ ದೇವರವರಿಗೆ ಬಲ ಕೊಟ್ಟಿದ್ದ. ಇವತ್ತು ನಾವು 10th ಅಲ್ಲಿ 12th ಅಲ್ಲಿ ಮತ್ತೆ ಯಾವುದಕ್ಕೆ ಏನಾದರೂ ಮಾಡುವುದರಲ್ಲಿ ಸಣ್ಣ ವಿಷಯಕ್ಕೆ ಸೋತು ಹೋಗಿರ್ತೇವೆ, ಬಟ್ ಪ್ರೇಯರ್ ಮಾಡೋದಿಲ್ಲ. ಬನ್ನಿ ಇವತ್ತಿನಿಂದ ನಾವು ಚಾಲು ಮಾಡೋಣ, ಪ್ರಾರ್ಥನೆ ಮಾಡೋಣ. ಸರಿ, ಸೊ ಫಸ್ಟ್ ವಿಷಯ ನಾವು ನೋಡೋಣ, ಪ್ರಾರ್ಥನೆಯಲ್ಲಿ ಬಲ, ಯಾವ ತರ ಬಲ ಇದೆ, ದ ಪವರ್ ಇನ್ ಪ್ರೇಯರ್. ಫಸ್ಟ್ ವಿಷಯ, ಪ್ರಾರ್ಥನೆಯಲ್ಲಿ ಬಲ ಯಾವ ತರ ಇದೆ ಅಂತಂದ್ರೆ, ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮ ಶತ್ರುಗಳ ಮೇಲೆ ಜಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವುದಾದ್ರೆ ಫಸ್ಟ್ ಪಾಯಿಂಟ್, ಶತ್ರುಗಳ ಮೇಲೆ ದೇವರು ನಮಗೆ ಏನ್ ಮಾಡ್ತಾನ್ರಿ? ಜಯವನ್ನು ಕೊಡ್ತಾನೆ. ಸರಿ, ಈಗ ಒಂದು ಪ್ರಶ್ನೆ ಬರ್ತದೆ, ಶತ್ರು ಅಂತಂದ್ರೆ ಯಾರು? 1 ಗಂಟೆ ಆಯ್ತು. ಶತ್ರು ಅಂತಂದ್ರೆ ಶೈತಾನ್. ಈಗ ಶೈತಾನಿಗೆ ಒಟ್ಟಿವ್ರೆ ತಾರಬೇಕು ನೋಡಿ, ನನ್ನ ಹೆಸರು ಹೇಳ್ತಾ ಇದ್ದಾರೆ, ನಾನು ಇವರಿಗೆ ಶತ್ರು ಆಗಿದ್ದೇನೆ ಅಂತ ಹೇಳಿ. ಊರಿಲಿ ನನಗೇನು ಸಂಬಂಧ ಇಲ್ಲ, ನಮಗೇನು ಸಂಬಂಧ ಇಲ್ಲ. ಹೌದು ಹೇಳ್ರಿ, ಮತ್ತೆ ಶತ್ರು ಅಂತಂದ್ರೆ ಯಾರು? ಶೈತಾನ್. ಹಾಗಾದ್ರೆ ಮ್ಯಾನ್ ಫಿಕ್ಸ್ ಇದೆ. ಹಾಗಾದ್ರೆ ಶೈತಾನು ನಿಮಗೆ ಕೇಳಿಸ್ಬೇಕಂತಂದ್ರೆ ಯಾರನ್ನ ಸಹ ಉಪಯೋಗಿಸ್ಬೋದು. ಹೌದಲ್ಲ? ಯಾಕೆ? ಆದಿ ಕಾಂಡದಿಂದ ನೋಡ್ತಾ ಇದ್ದೇವೆ, ಆದಮ್ ಅವಳಿಗೆ ಕೇಳಿಸ್ಬೇಕಂತಂದ್ರೆ ಯಾರ ರೂಪವಾಗಿ? ಸರ್ಪ.
ಟೀಕೆ. ಒಂದ್ಸರಿ ಪೇತ್ರನು ಏಸಪ್ಪಗೆ ಹೇಳ್ತಾರೆ, ಏಸಪ್ಪ ನೀವು ಸೋಯಬಾರ್ದು. ಆವಾಗ ಯೇಸು ಸ್ವಾಮಿ ಹೇಳಿದ್ರೆ, ಸೈತಾನ್ ನನ್ನಿಂದ ದೂರ ಹೋಗು. ಪೇತ್ರನ ಯಾರು? ಪೇತ್ರನ ಯಾರಿ? ಯೇಸು ಸ್ವಾಮಿ ಶಿಷ್ಯ ಎಲ್ಲ ತಾನೆ. ಯೇಸು ಸ್ವಾಮಿ ತನ್ನ ಶಿಷ್ಯಗೆ ಶೈತಾನ್ ಅಂತ ಇದ್ದಾನೆ. ಕಾರಣ ಏನು? ದೇವರ ರಾಜ್ಯ ವಿರುದ್ಧವಾಗಿ ಏನಾದ್ರೆ ನಾವು ಮಾಡುವುದಾದರೆ, ಇಲ್ಲಂದ್ರೆ ದೇವರಿಂದ ದೂರ ಹೋಗುವುದಾದ್ರೆ, ಯಾವ ವಿಷಯದಿಂದ ಯಾವ ಮನಸ್ಸಿನಿಂದ ನಾವು ದೂರ ಹೋಗ್ತಾ ಇದೀವಿ ಅಂತಂದ್ರೆ ಅದೇ ನನಗೆ ಶತ್ರು. ಆ ಶತ್ರು ಯಾಕೆ ಅಂತಂದ್ರೆ ಅವನು ಶೈತಾನ್ ಅವಳನ್ನ ಉಪಯೋಗಿಸ್ತಾ ಇದ್ದಾನೆ. ಅರ್ಥ ಮಾಡಿಕೊಡ್ರಿ. ನಾನು ಹೋದ ವಾರ ಸಹ ಹೇಳಿದೆ, ನಿಮ್ಮ ದೋಸ್ತ ಯಾರಿರಲಿ, ಅಕಸ್ಮಾತ್ ಅವ್ರ ಜೊತೆಗೆ ನೀವು ಇದ್ದೀರಾ, ನಿಮ್ಮ ಆತ್ಮಿಕತೆ ಸ್ವಲ್ಪ ಬರ್ತಾ ಡಾನ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಅವನೇ ನಿಮಗೆ ಶತ್ರು. ಹಲ್ಲೆಲೂಯಾ. ಅಕಸ್ಮಾತ್ ಯಾರೊಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡುವಾಗ ನಿಮ್ಮ ಸ್ಪಿರಿಚುಯಾಲಿಟಿ ಡೆವಲಪ್ ಆಗ್ತಾ ಇದೆ ಅಂತಂದ್ರೆ, ಓ ಮೈ ಗಾಡ್, ದೇವರೇ ನನ್ನನ್ನು ಅಷ್ಟು ಒಳ್ಳೆ ಫ್ರೆಂಡ್ ಕೊಟ್ಟಿದ್ದಾನೆ, ನನ್ನನ್ನು ಬಿಲ್ಟ್ ಮಾಡ್ತಾನೆ. ಸೊ ನಮಗೆ ಮೇನ್ ಮುಖ್ಯವಾದ ಶೈತಾನ್ ಶತ್ರು ಯಾರು? ಶೈತಾನ್. ಈಗ ಶೈತಾನ್ ಬೇಕಾದರೆ ಎಲ್ಲರನ್ನ ನಮ್ಮನ್ನ ಉಪಯೋಗಿಸ್ತು, ನಮ್ಮನ್ನು ಕೇಳಿಸ್ತು. ಬಟ್ ಅದೇ ಶತ್ರು ಮೇಲೆ ಜಯವನ್ನು ಕೊಡುವುದಕ್ಕಾಗಿ ದೇವರು ನಮಗೆ ಹೇಳ್ತಾ ಇದ್ದಾನೆ, ನೀ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡುವುದಾದರೆ ಎಲ್ಲ ಶತ್ರುಗಳಿಂದ ಜಯವನ್ನು ಹೊಂದುತ್ತೇವೆ. ವಾಕ್ಯವನ್ನು ಓದಿ. ಎರಡನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. ನೀವು ಎಲ್ಲರೂ ತೆಗಿರಿ. ಇವತ್ತು ಪರವಾಗಿಲ್ಲ, 2 ಗಂಟೆ ತನಕ ನಾನು ಮುಗಿಸ್ತೇನೆ. ಎಲ್ಲರೂ ತೆಗಿರಿ. ಆವಾಗ ನೀವು 3ನೇ ವಚನ ಅಂದ್ರೆ 1ರಿಂದ ಓದಿರಿ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 1ರಿಂದ 3 ಓದಿರಿ. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ನೋಡಿ, ಮೋವಾಬ್ಯರು ಆಮೇಲೆ ಅಮ್ಮೋನ್ಯರು, ಮಗುನ್ಯರಲ್ಲಿ ಕೆಲವರು ಯೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಬಸ್, ಥ್ಯಾಂಕ್ ಯು. ಯಾರ ವಿರೋಧಕ್ಕೆ? ಯೆಹೋಷಾಫಾಟನ ಯಾರು? ಇಸ್ರಾಯೇಲಿನ ರಾಜ. ಇಸ್ರಾಯೇಲ್ ಜನರಿಗೆ ರಾಜನಾಗಿದ. ಈಗ ದೇವರು ನಂಬುವ ಮಕ್ಕಳ ವಿರುದ್ಧವಾಗಿ, ಈ ಅರಸನ ರಾಜ ವಿರುದ್ಧವಾಗಿ, ಯೆಹೋಷಾಫಾಟನ ವಿರುದ್ಧವಾಗಿ 3 ರಾಜ. ಎಷ್ಟು ಟೀಮ್ ರೀ? 3 ಟೀಮು. ಅವ್ರೇನ್ ಮಾಡ್ತಾ ಇದ್ದಾರೆ? ಇವರ ವಿರುದ್ಧವಾಗಿ ಯುದ್ಧ ಮಾಡಕ್ಕೆ ಬಂದಿದ್ದಾರೆ. ಆವಾಗ ಏನಾಗುತ್ತೆ? ದೂತರು ಬಂದು ಯೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತ್ಯದ ಕಡೆಯಿಂದ ಬಂದು ಈಗ ಎಗೋದಿ ಎನಿಸಿಕೊಳ್ಳುವ ಹಚೇಚೋನ್ ತಾಮಾರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೋಷಾಫಾಟನು ಹೆದರಿ ಯೆಹೋವನನ್ನು ಆಶ್ರಯಿಸಿಕೊಳ್ಳಬೇಕೆಂದು ನೇಣಿಸಿಕೊಂಡನು. ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಈಗ 3 ಅರಸುಗಳು ಯೆಹೋಷಾಫಾಟನ ಒಬ್ಬರ ಅರಸುಗಳ ವಿರುದ್ಧವಾಗಿ ಯುದ್ಧ ಮಾಡಕ್ಕೆ ಬರುವಾಗ ಈ ಸುದ್ದಿ ಕೇಳಿ ಆ ಅರಸ ಬಹಳ ಖುಷಿ ಪಟ್ಟರು. ಯೆಹೋಷಾಫಾಟನು ಏನೋದಿದ್ದೀರಾ? ಅರಸನ್ ಬಹಳ ಖುಷಿ ಪಟ್ಟನು. ಹೆದರಿಕೊಂಡನು. ಈಗ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ವಿರುದ್ಧವಾಗಿ ಇರಾದರೆ ಯಾರೊಬ್ಬರು ಸುದ್ದಿ ಹೇಳಿದರೆ ನಿಮ್ಮ ವಿರುದ್ಧವಾಗಿ, ಆವಾಗ ನೀವು ಬಹಳ ಖುಷಿ ಪಡ್ತೀರಾ? ಏನ್ ಮಾಡ್ತೀರಾ? ಎದರ್ ಬಿಡ್ತೀರಿ. ಯಪ್ಪ, ನಾನು ಮಾಡಿಲ್ಲ, ಅಯ್ಯೋ ನನ್ನ ವಿರುದ್ಧವಾಗಿ ಯಾಕೆ ಹಂಗೆ ಹೇಳಾರಂತೇಳಿ ಒಂದು ಸಿಟ್ಟು ಬರುತ್ತೆ, ಒಂದು ಹೆದರ್ ಬಿಡ್ತೀರಿ. ಇಲ್ಲಂತಂದ್ರೆ ಅಯ್ಯಪ್ಪ ಈಗ ಏನು ಮಾಡ್ಬೇಕು ಗೊತ್ತಾಗುದಿಲ್ಲ, ದಾರಿಗಳ ರಸ್ತೆಗಳ ಹೇಳಕ್ಕೆ ಹುಡುಕಕ್ಕೆ ಚಾಲು ಮಾಡ್ತೀವಿ. ಬಟ್ ನಾವು ನೋಡ್ತಾ ಇದ್ದೇವೆ, ಈ ರಾಜ ಸಹ ಹೆದರ್ಕೊಂಡು, ಯಾರು? ಯೆಹೋಷಾಫಾಟನ ಹೆದರ್ ಬಿಟ್ಟಿದ್ದ. ಆದ್ರೆ ಹೆದರುವಾಗ ನಾವು ನೋಡ್ತಾ ಇದ್ದೇವೆ, ಅವನೇನು ಮಾಡಿದಾರೆ ನೋಡಿ, ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಡೆಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಹಲ್ಲೆಲೂಯಾ. ಈಗ 3 ರಾಜಗಳು ಇವರ ವಿರುದ್ಧವಾಗಿ ಯುದ್ಧ ಮಾಡಕ್ಕೆ ಬರುವಾಗ ಉಪವಾಸ ಮಾಡಬೇಕಾ, ಇಲ್ಲಂತಂದ್ರೆ ತನ್ನ ಸೈನಿಕರನ್ನ ರೆಡಿ ಮಾಡಬೇಕಾ? ಅಲ್ದೆ ನಾನು ಹೇಳ್ತಾ ಇರೋದು ಏನಂತಂದ್ರೆ, ಈಗ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮುಂದೆ ಜನರು ಕೋಲ್ ತಗೊಂಡು ಜಗಳ ಮಾಡಕ್ಕೆ ನಿಂತಿದ್ದಾರೆ.
ಜಗಳ ಒಳಗೆ ನಿದ್ರುವಾಗ ನೀವೇನ್ ಮಾಡ್ತೀರಿ? ಸಬ್ಬಾಸ್ ಹೇಳ್ರಿ, ನಾವ್ ಏನು ಸಂಕೋಚ ಮಾಡೋದು ಹೇಳಿ, ನೀವೇನ್ ಮಾಡ್ತೀರಿ? ವೆರಿ ಗುಡ್, ಸೂಪರ್ ಅಕ್ಕ, ಥ್ಯಾಂಕ್ ಯು. ಅವ್ರು ಜಗಳ ಮಾಡಕ್ಕೆ ರೆಡಿ ಅಂತಂದ್ರೆ ನಾವು ನಿದ್ರಬೇಕು. ಏನ್ ತಪ್ಪು ಮಾಡೇನಪ್ಪ? ಏನ್ ತಪ್ಪು ಮಾಡೋದು? ಏನು ತನ ಕತ್ಕೊಂಡು ಬಂದ ಏನ ತಗೊಂಡು ನಾನು ಹೇಳ ಬಂದೆ, ನಾವು ಜಗಳ ರೆಡಿ ಆಗ್ತೀವಲ್ಲ. ಬಟ್ ಇಲ್ಲಿ ಸಂದರ್ಭ ಡಿಫ್ರೆಂಟ್ ಇದೆ. ಇವನು ಈ ಮೂರ ರಾಜ ನೋಡಿದ್ದ ಕೂಡಲೇ ಇನ್ನು ದೂರದ ಆದ್ರೆ ಬಂದ. ಬಟ್ ಇವನು ಫಸ್ಟ್ ಏನ್ ಮಾಡ್ಬೇಕಾಗಿತ್ತು? ಎಲ್ಲ ಸೈನಿಕರಿಗೆ ಫೋನ್ ಏನಾದ್ರೆ ಕರೆದುಕೊಂಡು, ಯಪ್ಪ ಹಂಗ್ ಬಂದ್ರೆ ಏನ್ ಮಾಡೋದು, ಹೆಂಗ್ ಮಾಡಿ, ಏನಾದ್ರೂ ಆಲೋಚನೆ ಮಾಡ್ಬೇಕದು. ಅದು ಆಲೋಚನೆ ಬರೋದಕ್ಕಿಂತ ಮುಂಚಿತವಾಗಿ ಹೇಳ್ತಾನೆ, ಉಪವಾಸ ಮಾಡ್ರಿ, ಯೆಹೋವನನ್ನೇ ಆಶ್ರಯಿಸಿಕೊಳ್ಳೋಣ. ಈಗ ಸಂದರ್ಭ ಬಹಳ ಉಲ್ಟಾ ಬಂದು ಬಿಟ್ಟಿದೆ. ನಾವು ಪ್ರಾರ್ಥನೆ ಮಾಡದೆ ಹೋದ್ರೆ, ದೇವರ ಹತ್ರ ಹೋಗಿ ಕೂಗಿ ಹೋದ್ರೆ ನಮಗೆ ಇಲ್ಲಿಂದ ಫಲ ಸಿಗೋದಿಲ್ಲ. ಅವ್ರು 3 ಟೀಮ್ ಅದಾರೆ, ನಾವು ಒಂದೇ ಟೀಮ್ ಇದ್ದೇವೆ. ಏನ್ ಮಾಡುದು? ಅದಕ್ಕೆ ಒಂದು ಕೆಲಸ ಮಾಡೋಣ, ಸೂರವೀರ ಆಗಿರುವತಕ್ಕಂತ ಸೂರ ಆಗಿರುವತಕ್ಕಂತ ಯೆಹೋವ ದೇವರನ್ನ ಆಶ್ರಯಿಸೋಣ. ಆವಾಗ ಏನ್ ಮಾಡ್ದ? ಉಪವಾಸ ಮಾಡ್ರಿ. ಆಮೇಲೆ 4ನೇ ವಚನ ಓದ್ರಿ. ಆಗ ಯೆಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಏನು ಮಾಡ್ತಾ ಇದ್ರೆ ನೋಡಿ, ಎಲ್ಲಾ ಯೆಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ಯಾರ ಸಹಾಯ ಬೇಕು ನಮಗೆ? ಯೆಹೋವನ ಸಹಾಯ. ಆ ಸಹಾಯ ಬೇಕಂತಂದ್ರೆ ಹೇಗೆ ಸಿಗುತ್ತೆ ಸಹಾಯ? ಪ್ರಾರ್ಥನೆ ಅರ್ಥ ಏನಂತಂದ್ರೆ, ಏನಾದ್ರೆ ನಾವು ಮಾತಾಡಬೇಕು. ಈಗ ನಿಮ್ ಕಡೆ ಏನಾದ್ರೆ ಫೋನ್ ಇದೆ, ನನ್ನ ಕಡೆ ಫೋನ್ ಇಲ್ಲ, ನನಗೆ ಫೋನ್ ಬೇಕು, ನನ್ನ ಪಾಪಗೆ ಫೋನ್ ಹಚ್ಚಬೇಕು, ನನಗೆ ಕರೆನ್ಸಿ ಖಾಲಿ ಆಗಿದೆ, ನಾನು ಹಂಗ ಅಡ್ಡಾಡ್ತಾ ಇದ್ದೇನೆ. ಅಮ್ಮ ಫೋನ್ ಕೊಡೋ ಹೇಳುವವರೆಗೆ ನೀವು ಫೋನ್ ಕೊಡಕ್ಕೆ ಬರ್ತೀನಿ. ನಿಮ್ಗೆ ಫೋನ್ ಕೊಡೋ ಹೇಳುವಾಗ ಮಾತ್ರ ನೀವು ಫೋನ್ ಕೊಡ್ತೀವಿ. ದ ಸೇಮ್ ಥಿಂಗ್ ನಾವಿವತ್ತು ನೋಡ್ತಾ ಇದ್ವಿ, ಸಹಾಯ ಬೇಕು, ಅವ್ರನ್ನ ಬಾಯಿ ಬಿಚ್ಚಿ ಕೇಳ್ತಾ ಇಲ್ಲ. ಏನ್ ಮಾಡ್ತಾರ? ಎಲ್ಲರೂ ಒಂದು ಜಾಗಕ್ಕೆ ಬಂದು, ಇವತ್ತು ನಾವು ಶಿಕಾಗೋದಲ್ಲಿ ಒಂದು ಜಾಗ ಬಂದಿದ್ದೀವಲ್ಲ, ಒಂದು ಜಾಗಕ್ಕೆ ಬಂದು ಏನ್ ಮಾಡ್ತಾರೆ? ದೇವರೇ ನಮ್ಗೆ ಸಹಾಯ. ಅದನ್ನ ಅರ್ಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನಿಂದ ನಿಮ್ ಜೀವನದಾಗ ಏನೇ ಬರಲಿ, ಏನೇ ಆಗಲಿ, ಫಸ್ಟ್ ನೀವೇನ್ ಮಾಡಬೇಕು? ದೇವ್ರ ಕಡೆ ಕೈ ಚಾಚಿ ದೇವರ ಸಹಾಯವನ್ನ ಬೇಡಿ ಕೊಡಬೇಕೆಂಬುದಾಗಿ ನಾವು ನೋಡ್ತೇವೆ. ಆವಾಗ 5ನೇ 6ನೇ ವಚನ ಓದಿ. ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಆಲಯದ ಹೊಸ ಪ್ರಾಕಾರದಲ್ಲಿ ಸಭೆಯಾಗಿ ನೆರೆದು ಬಂದಾಗ ಯೆಹೋಷಾಫಾಟನು ಅದರ ಮುಂದುಗಡೆಯಲ್ಲಿ ನಿಂತು, ಯೆಹೋವನೇ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವಾತನು ನೀನಲ್ಲವೋ? ನೀನು ಜನಾಂಗಗಳ ಎಲ್ಲ ರಾಜರುಗಳನ್ನು ಆಳುವವನಾಗಿರುತ್ತಿ. ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ, ನಿನ್ನ ಎದುರಿನಲ್ಲಿ ಯಾರು ನಿಲ್ಲಲಾರರು. ಹಲ್ಲೆಲೂಯಾ. ಈಗ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನ ದೇವರಿಗೆ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಹೇಳಿ? ದೇವರೇ, ನಮ್ಮ ಪೂರ್ವಜ ಜೊತೆಗೆ ಇರುವ ದೇವರೇ ನೀವೇ, ಅವರೆಲ್ಲಾ ಕಡೆಯಿಂದ ಬಿಡಿಸುವ ಆತನೇ ನೀವೇ ಸ್ವಾಮಿ. ಇವತ್ತು ನಾವು ನೋಡ್ತಾ ಇದ್ದೇವೆ, ನಮ್ಮ ವಿರುದ್ಧವಾಗಿ ಈ ತರ ಎಲ್ಲ ಬಂದು ಬಿಟ್ಟಿದೆ ಸ್ವಾಮಿ. ನೀವೇ ನಮಗೆ ಸಹಾಯ ಮಾಡದೆ ಹೋದರೆ ಸ್ವಾಮಿ, ನಮಗೆ ಸಹಾಯ ಮಾಡುವ ಯಾರಿಲ್ಲ. ಹಂಗಾಗಿ ನಿನ್ನೆದುರಿನಲ್ಲಿ ಯಾರು ನಿಲ್ಲರಾರು? ನಿಮ್ಮ ಮುಂದೆ ಸ್ವಾಮಿ ಯಾರು ನಿಲ್ಲುತ್ತಾರೆ? ದೇವ್ರೇ, ಇವಾಗ ಎಲ್ಲರೂ ಜನರು ಏನ್ ಮಾಡ್ತಿದ್ದಾರೆ? ಕೈ ಚಾಚಿ ಮೊಡಕಾಲೂರಿ ಪ್ರಾರ್ಥನೆಯೊಂದಿಗೆ ದೇವರಿಂದ ಸಹಾಯವನ್ನು ಕೇಳ್ತಾ ಇದ್ದಾರೆ. ಇದೇ ಪವರ್ ಇನ್ ಪ್ರೇಯರ್. ದೇವರಲ್ಲಿ ಬಲ ಇನ್ನು ಇವರಿಗೆ ಸಿಗ್ಲಿಲ್ಲ, ಈಗ ಇನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 2 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಪಟ್ಟನೆ ಮೇಲೆ ದಳಾಕ್ ಅಂತ ಬೀಳಂಗಿಲ್ಲ ಬಲ. ಹಲ್ಲೆಲೂಯಾ. ನಮಗೆ ಸೇವನ್ನು ಬೇಕು, ಮೇಲಿನ ಸೇವನ್ನು ಬೀಳಂಗಿಲ್ಲ. ದಳ್ಳಮ್ ಅಂತೇಳಿ ಯಾರೋ ಬಂದು ಕೊಡ್ತಾರೆ ನಿಮ್ಗೆ. ಹಲ್ಲೆಲೂಯಾ. ಅದಕ್ಕೆ ಬಲ ಬೇಕು. 2 ನಿಮಿಷ ಬಲ ಬೇಕಂತ ಹೇಳುವಾಗ ಬಲ ಬರಲ್ಲ. ಇವರು ಎಷ್ಟು ತಾಸು ಪ್ರಾರ್ಥನೆ ಮಾಡ್ತಿರ್ಬೋದು, ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತಿರ್ಬೋದು, ಏನೇನು ಹೇಳಿ ಪ್ರಾರ್ಥನೆ ಮಾಡ್ತಿರ್ಬೋದು. ಆ ಪ್ರಾರ್ಥನೆ ನಾವು ಸಮಯವನ್ನು ಏನ್ ಮಾಡ್ಬೇಕ್ರಿ? ಕಲಿಬೇಕಾಗುತ್ತದೆ. ಆವಾಗ ನಾವು ನೋಡ್ತಾ ಇದ್ದೇವೆ 9ನೇ ವಚನ. ಪವಿತ್ರಾಲಯವನ್ನು ಕಟ್ಟಿ ತಮ್ಮ ಮೇಲೆ ಖಡ್ಗ
ಘೋರವ್ಯಾಧಿ, ಕ್ಷಾಮ ಮೊದಲಾದ ಆಪತ್ತುಗಳು ಬರುವಾಗ ತಾವು ನಿನ್ನ ನಾಮ ಮರೆತಿರುವ ಈ ಆಲಯದ ಮುಂದೆಯೂ ನಿನ್ನ ಮುಂದೆಯೂ ನಿಂತು ತಮ್ಮ ಇಕ್ಕಟ್ಟಿನಲ್ಲಿ ನಿನಗೆ ಮೊರೆಯಿಡುವುದಾದರೆ ನೀನು ಕೇಳಿ ರಕ್ಷಿಸುವಿ ಎಂದುಕೊಂಡೇವಷ್ಟೇ. ಆಮೀನ್ ಆಮೀನ್ ಹಲ್ಲೆಲೂಯಾ. ನೋಡಿ ದೇವರವಾಗಿದ್ರೆ ನಿನ್ನ ಮುಂದೆಯೂ ನಿಂತು ತಮ್ಮ ಇಕ್ಕಟ್ಟಿನಲ್ಲಿ ನಿನಗೆ ಮೊರೆ ಇಡುವುದಾದರೆ ನೀನು ಕೇಳಿ ರಕ್ಷಿಸುವಿ. ಹಲ್ಲೆಲೂಯಾ ಅಂತಂದ್ರೆ ಇವರು ಯಾವ ತರ ಪ್ರಾರ್ಥನೆ ಮಾಡ್ತಿದ್ದಾರೆ? ಈ ಸುಮಾರಿತನದ ಪ್ರಾರ್ಥನೆ ಅಲ್ಲ ಅವ್ರದ್ದು, ಸುಮ್ಮನೆ ಈ ತರ ಪ್ರಾರ್ಥನೆ ಅಲ್ಲ ಅವ್ರದ್ದು. ಪಾಸ್ಟರ್ ನೀ ಚೀರಾಡಿ ನಮ್ಗೇನ್ ಸಂಬಂಧ? ಆಮೀನ್ ಅಂತಂದ್ರೆ ಆಮೀನ್. ನೋ, ಇವರು ನಿಂತು ಕೈ ಚಾಚಿ, ದೇವರೇ ನಾವು ಮೊರೆ ಇಡ್ತಾ ಇದ್ದೀವಿ, ನಿಮ್ ಮುಂದೆ ನಿಂತಿದ್ದೇವೆ ಸ್ವಾಮಿ, ಸಹಾಯ ಮಾಡು ಸ್ವಾಮಿ, ಸಹಾಯ ಮಾಡು ಸ್ವಾಮಿ, ಸಹಾಯ ಮಾಡು ಸ್ವಾಮಿ. ನಿಮಗೆ ಊಟ ಮಾಡುವವರೆಗೆ ಸಮಾಧಾನ ಇರೋದಿಲ್ಲ. ಹೊಟ್ಟೆ ಪದೇ ಪದೇ ಹೇಳ್ತಿದ್ದೆ, ಹೋಗ್ ಕಿಚನಿಗೆ ಹೋಗ್, ತಾಟ್ಲಿದ್ದೀವಿ ಹುಡುಕೋ, ಹಾಕಿ ಕೊಂದ ನಂತರ ಸ್ವಲ್ಪ ಸಮಾಧಾನಪ್ಪ ಪರವಾಗಿಲ್ಲ. ನಾನು ಇವತ್ತು ಹೇಳ್ತಾ ಇರೋದು, ನಾವು ಯೇಸು ಸ್ವಾಮಿ ನಂಬುವರು ದೇವರ ಬಲ ಸಿಗಲಿಲ್ಲ ಅಂತಂದ್ರೆ ನಾವು ಯಾಕೆ ತೃಪ್ತ ಆಗ್ಬಿಡ್ತೇವೆ? ಮನಸಾರೆ ತೃಪ್ತಿಯಾಗೋರಿಗೆ ಪ್ರಾರ್ಥನೆ ಮಾಡಿಲ್ಲ ಆದ್ರೆ ತೃಪ್ತ ಆಗ್ಬಿಡ್ತೇವೆ ನಾವು. ಆ ಆತ್ಮಗುಡು ನಮ್ಮನ್ನೇನು ತುಂಬಿಲ್ಲ. ಅರೆ ಒಬ್ಬ 5 ನಿಮಿಷ ಪ್ರಾರ್ಥನೆಯಲ್ಲಿ ಹಿಂಗ್ ತುಂಬ್ತಿದ್ದೆ ನಿಮ್ಮ ಹೊಟ್ಟೆ? ಸಾಧ್ಯವಿಲ್ಲ. ಬಟ್ ಇವ್ರು ಏನ್ ಮಾಡೋದು ಗೊತ್ತಾ? ಮೇಲೆ ಕೈ ಚಾಚಿ ನಿಂತು ಬೇಡ್ತಾನೆ ಇದ್ದಾರೆ, ಕೇಳ್ತಾನೆ ಇದ್ದಾರೆ. ಬೇಸರಗೊಳ್ಳದೆ, ದೇವರ ಲೂಕಲ್ಲಿ ಇದ್ದಿಲ್ಲ, ಬೇಸರಗೊಳ್ಳದೆ. ಅದಕ್ಕೆ ದೇವರು ಹೇಳಿದ್ರೆ ಮುಂಚಿತವಾಗಿ ಹೇಳಿದ್ರೆ ನಿಮಗೆ ಬೇಸರ ಬರ್ತೈತೆ, ಆದ್ರೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇರ್ರಿ. ಒಂದು ಟೈಮ್ ಉಂಟು, ಬಿಡುಗಡೆ ಆಗತ್ತೆ, ಅದ್ಭುತ ಆಗುತ್ತದೆ. ಸೊ ಫಸ್ಟ್ ಪಾಯಿಂಟ್ ನಾವೇನ್ ನೋಡ್ತಾ ಇದ್ದೀವಿ? ನಾವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಮಗೆ ಶತ್ರುಗಳ ಮೇಲೆ ಜಯವನ್ನ ಕೊಡುತ್ತಾನೆ. ಸರಿ, ಈಗ ನಾವು ನೋಡಿಕೊಡೋಣ ದೇವರ ಉತ್ತರ ಯಾವ ತರ ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ 12ನೇ ವಚನ ಓದಿ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕಾಗಿ ನಮ್ಮಲ್ಲಿ ಬಲವಿಲ್ಲ. ಯಾರು ಹೇಳ್ತಾ ಇದ್ದಾರೆ? ಇಸ್ರಾಯೇಲ್ ಜನರು ಯೆಹೋಷಾಫಾಟ್ ರಾಜನ ಹೇಳ್ತಾ ಇದ್ದಾನೆ, ಈ ಬರುವ ಸಮೂಹ ವಿರುದ್ಧವಾಗಿ ಅವ್ರ ಮುಂದೆ ನಾವು ನಿಲ್ಲಬೇಕಂತಂದ್ರೆ ನಮ್ಮಲ್ಲಿ ಬಲ ಇಲ್ಲ. ಓಕೆ, ಏನು ಮಾಡಬೇಕೆಂಬುದು ತಿಳಿಯದು. ಕೆಲವು ನೀವು ಹೇಳ್ತಿರಲ್ಲ, ಪಾಸ್ಟರ್ ಪ್ರೇಯರ್ ಮಾಡ್ರಿ, ಏನು ಮಾಡಿಲ್ಲ ಅಂತ ತಿಳಿತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ಒಟ್ಟು ತಿಳಿಯೋಲ್ದು ಹೇಳ್ತಿರಲ್ಲ. ಈ ಸಂದರ್ಭ ಯಾರಿಗೆ ಬಂದ್ಬಿಟ್ಟಿದೆ? ಇಸ್ರಾಯೇಲ್ ರಾಜ ಯೆಹೋಷಾಫಾಟನಿಗೆ. ಹೆಂಗ್ ಕುಲ್ಲ ಅಂತ ಇದ್ದಾನೆ, ಏನು ಮಾಡಬೇಕಂತ ತಿಳಿಯೋಲ್ದು, ಗೊತ್ತಾಗೋಲ್ದು. ಮತ್ತೆ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ನಮಗೆ ಹೆದರಿಕೆ ಇದೆ. 3 ಸಮೂಹಗಳು ನಮ್ಮ ವಿರುದ್ಧವಾಗಿ ಬಂದು ನಿಂತಿದ್ದಾರೆ. ಅವರಿದ್ದಂಗೆ ನಮಗೆ ಬಲ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದರು. ಹಲ್ಲೆಲೂಯಾ. ಈಗ ನಿಮಗೆ ಆ ಪಾಯಿಂಟ್ ಜಂಪ್ ಆಗಿ ಬರಲಿ. ನಿಮ್ಮ ಜೀವನದಾಗ ಇದೇ ವಿಷಯ ಬರುತ್ತೆ, ನನ್ನ ಜೀವನದಾಗ ಇದೇ ವಿಷಯ ಬರುತ್ತೆ. ಈಗ ನನಕ್ಕಿಂತ ಬಲವಾದ ಶೋಧನೆ ನನ್ನ ಮೇಲೆ ಬಂದಿದೆ. ಅದು ಫ್ಯೂಚರ್ ಅದಾಗಲಿ, ನಿಮ್ಮ ಪರ್ಸನಲ್ ಆಗಲಿ, ಯಾವುದೊಂದಾಗಲಿ, ನಿಮ್ಮ ವಿರುದ್ಧವಾಗಿ ನಿಮಗಿಂತ ಬಲವಾದ ಒಂದು ಪ್ರಾಬ್ಲಮ್ ಅದು ನಿಂತಿದೆ. ಈಗ ಪ್ರಾಬ್ಲಮ್ ನೋಡಿ ಹೆದರ್ಬಿಟ್ರಿ, ಅಂಜಿಬಿಟ್ರಿ, ಯಪ್ಪ ಏನು ಮಾಡೋದು? ಬಟ್ ಇನ್ನು ನೀವು ದೇವರ ಆಲಯಕ್ಕೆ ಹೋಗಿಲ್ಲ. ದೇವರ ಆಲಯಕ್ಕೆ ಬನ್ನಿ. ಆ ಪ್ರಾಬ್ಲಮ್ ಬಂದಾಗ ದೇವರ ಆಲಯಕ್ಕೆ ಬನ್ನಿ, ನಿಂತು ಮುಡುಕಾಲು ಪ್ರಾರ್ಥನೆ ಮಾಡಿ, ಆಮೇಲೆ ದೇವರಿಗೆ ಹೇಳಿ, ಆ ಸಮಸ್ಯೆನ ಗೆಲ್ಲಬೇಕು, ನನ್ನಲ್ಲಿ ಬಲ ಇಲ್ಲ ಸ್ವಾಮಿ. ಆಮೇಲೆ ಏನಿದೆ, ಆ ಸಮಸ್ಯೆ ಮುಂದೆ ನಿಲ್ಲಬೇಕಂದ್ರೆ ನನಗೆ ಬಲ ಇಲ್ಲ. ಏನು ಮಾಡಬೇಕು ಅಂತಂದ್ರೆ ನನಗೂ ಗೊತ್ತಾಗ್ತಾ ಇಲ್ಲ. ಎಷ್ಟು ಪರ್ಸೆಂಟ್ ಬರುತ್ತೆ ಗೊತ್ತಿಲ್ಲ ನನಗೆ.
ಹೌದಲ್ಲ? ಓದುತ್ತಾ ಇದ್ದೇನೆ ಕಣ್ಣು ಮುಚ್ಚಷ್ಟೇ ಸ್ವಾಮಿ. ಇದು 10th ಎಕ್ಸಾಮ್, 12th ಎಕ್ಸಾಮ್ ಹೆಂಗ್ ಬರುತ್ತೆ ಗೊತ್ತಿಲ್ಲ, ಪಾಸ್ ಹಾಕೇನೆ ಫೇಲ್ ಹಾಕೇನೆ ಗೊತ್ತಿಲ್ಲ. ನಂಬಿಕೆಯಿಂದ ಹೇಳ್ರಿ, ನನಗೆ ಅದು ಗೆಲ್ಲಕ್ಕೆ ಆಗೋದಿಲ್ಲ, ನೆಲ್ಲಕ್ಕೆ ಆಗೋದಿಲ್ಲ, ನನಗೆ ಬಲ ಇಲ್ಲ. ಆದರೆ ಏನ್ ಮಾಡ್ಬೇಕು ನೀವು? ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರು ಸಾಕ್ಷಿ ಹೇಳಿದರು, ನಿಮ್ಮ ಶ್ರೀಗಾಂವ್ ಸಭೆಗೆ ಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗ್ಯಾರ. ಅವರು ಸಾಕ್ಷಿ ಹಿಡಿದ ಗೊತ್ತಾ? ಇಲ್ಲೇ ಪ್ರಾರ್ಥನೆ ಮಾಡಿಸ್ಕೊಂಡು ಹೋದಾಗ 3ನೇ ದಿನ ಅಲ್ಲಿ ಅವರು ಯಜಮಾನ ಊರಿಗೆ ಹೋಗಿರ್ತಾರೆ. ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ್ರಲ್ಲ ಗೊತ್ತಾ? ಆ ವಿಷಯದಲ್ಲಿ ದೇವರು ಅದ್ಭುತ ನ್ಯಾಯ ಕೊಟ್ಟಾನೆ. ಈ ಮಗನ ಜೀವನ ಯಾರು ಹಾಳು ಮಾಡ್ತಿದ್ದಲ್ಲ, ಮತ್ತೆ ಇಬ್ರು ಸೇರಿ ಈ ಮಗನ ಜೀವನ ಹಾಳು ಮಾಡ್ತಿದ್ರು. ಇಬ್ರು ಮಧ್ಯದಲ್ಲಿ ದೇವರು ಒಂದು ಮಸ್ತ್ ಜಗಳ ಹಾಕ್ಯಾನ. ನೀ ಹಾಲಲ್ಲಿ ಅಂದಿಲ್ಲ. ಜಗಳ ಹಾಕಿದ ನಂತರ ಅವ್ರೇನಾಯ್ತು, ಬೆಚ್ಚು ದೂರ ಹೋದ್ರು. ಈಗ ಅಮ್ಮದ ಪ್ರಾರ್ಥನೆ ದೇವರು ಕೇಳಿದಾನೆ. ಆ ಮನ್ಸ ವಾಪಸ್ ಬಂದಾನೆ. ಅಮ್ಮ ಕ್ಷಮಿಸಿ, ಮೋಸ ಆದೇನೆ ನಾನು. ಹಲ್ಲೆಲೂಯಾ. ಅಮ್ಮಗೆ ಇವತ್ತು ನನಗೆ ಆಲೋಚನೆ ಬರ್ತಾ ಇದೆ, ಅಮ್ಮ ನಂಬಿಕೆಯಿಂದ ಹೋಗಿ ದೇವರೇ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ತಿಳಿತಾ ಇಲ್ಲ, ಆದ್ರೆ ನನ್ನ ಕಣ್ಣು ನಿನ್ನನ್ನೇ ನೋಡ್ತವೆ ಎಂಬುದಾಗಿ ಪ್ರಾರ್ಥಿಸಿದರು. ಆ ಕ್ಷಣದಲ್ಲಿ ಅಲ್ಲಿ ದೇವರು ಇಂಟರ್ಫಿಯರ್ ಆಗ್ತದೆ. ಏನು ಗೊತ್ತಾಗ್ತಿಲ್ಲ, ಏನ್ ಮಾಡೋದು, ಎಲ್ಲಿಂದ ತಂದು ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಡೋಂಟ್ ವರಿ, ಬೇರೆ ಮಾಡಿ. ಎಷ್ಟು ನಿಮ್ಮ ಕಣ್ಣುಗಳು ಎಲ್ಲೇ ಇರಬೇಕು, ದೇವರನ್ನೇ ಇರಬೇಕು, ದೇವರ ಕಡೆ ಇರಬೇಕು. ಆವಾಗ ದೇವರ ಅದ್ಭುತವನ್ನ ಮಾಡಿ. ಸರಿ, ಈಗ ದೇವರ ಉತ್ತರ ಯಾವ ತರ ಕೊಡ್ತಾನೆ? 15ನೇ ವಚನ ಓದಿ. ಅವನು ಎಲ್ಲಾ ಯಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಫಸ್ಟ್ ಹೆದರಬೇಡ್ರಿ. ಯುದ್ಧವು ನಿಮ್ಮದಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯುದ್ಧವು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಗ್ಗೆ ಅವರಿಗೆ ವಿರೋಧವಾಗಿ ಹೊರಡಿರಿ. ಇಕೋ, ಅವರು ಹಚೀಚ್ ಘಟ್ಟದ ಮಾರ್ಗವಾಗಿ ಬರುತ್ತಾರೆ. ಯೆರೂವೇಲ್ ಅರಣ್ಯದ ಮುಂದಿರುವ ಕಣಿವೆಯ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಥ್ಯಾಂಕ್ ಯು. ಫಸ್ಟ್ ವಿಷಯ, ಯಾವ ಸಮಸ್ಯೆ ನಿಂತಿದಲ್ಲ ಆ ಸಮಸ್ಯೆಗೆ ಹೆದರಬಾರ್ದು. ಅನಾರೋಗ್ಯ ಇದೆ, ಹೆದರಬೇಡಿ, ಸಾಯೋದಿಲ್ಲ. ಹೆದರ್ಬಿಟ್ರೆ 75% ಸತ್ತೋಗ್ಬಿಡ್ತೇವೆ ಅಲ್ಲೇ. ಅಯ್ಯೋ ಸ್ವಲ್ಪ ಹೊತ್ತಿನ ಏನಂತ, ಅಯ್ಯೋ ಕಲ್ಲಿರ್ಬಹುದು. ಅರೆ ಬಾಬಾ, ಕಲ್ಲಲ್ಲ, ಜಸ್ಟ್ ಗ್ಯಾಸ್ಟ್ರಿಕ್ ಅದು. ಹಲ್ಲೆಲೂಯಾ. ಹೋಗ್ರಿ, ಸ್ಕ್ಯಾನ್ ಮಾಡ್ಬಿಡೋಣ. ಇದು ಮಾಡ ಬಾಬಾ, ಇದು ಯಾಕೆ ಬೇಡ, ಫಸ್ಟ್ ಪ್ರೇಯರ್ ಮಾಡಿದಿರಾ? ಸಿ, ನಾವು ಇವತ್ತು ಡೂಪ್ಲಿಕೇಟ್ ವಿಶ್ವಾಸಿ. ಎಂತ ವಿಶ್ವಾಸಿ ಆಗಿವೆ ನಾವು? ಹೇಳ್ರಿ ಬಾ, ಡೂಪ್ಲಿಕೇಟ್. ಮುಖ ಬೇರೆ, ಫೇಸ್ ಒಳಗಿರುವಂತಕ್ಕಂಥದ್ದು ಬೇರೆ. ನೋ, ಇವತ್ತು ದೇವರು ಹೇಳ್ತಾ ಇದ್ದಾನೆ, ಆ ಮುಖ ತೆಗೆದ್ಬಿಡೋಣ. ನರೇಂದ್ರ, ನೀ ಬಹಳ ಬೆಳ್ಳಗಿದೆಯಲ್ಲ, ಹಂಗೆ ಬೆಳ್ಳಗೆ ಕಾಣಬೇಕು ನೀನು. ಹಲ್ಲೆಲೂಯಾ. ಇವಾಗ ನಾವು ನೋಡ್ತಾ ಇದ್ದೇವೆ, ಹೆದರಬೇಡ್ರಿ. ಯಾಕೆ? ಈ ಯುದ್ಧ ನಿಮ್ದಲ್ಲ. ಈ ಯುದ್ಧ ನೀವು ಮಾಡೋದಿಲ್ಲ. ಆ ಯುದ್ಧ ಯಾರ್ದ? ನಂದು ಹೇಳ್ತಾನೆ, ಯೆಹೋವನ ದೇವರದ. ಹಾಗಾದ್ರೆ ನೀವೇನ್ ಮಾಡ್ಬೇಕು? ನಾಳೆ ಬೆಳಗ್ಗೆ ದೇವರು ಕೆಲವು ಪಾಸ್ಟರ್ಸ್ ನಿಮ್ಮ ಫ್ಯೂಚರ್ ಬಗ್ಗೆ ಹೇಳಿರ್ತಾರೆ. ಹೇಗೆ ಹೇಳ್ತಾರೆ? ದೇವರು ಹೇಳಿದರೆ ಮಾತ್ರ ಹೇಳ್ತಾರೆ. ಈಗ ದೇವರ ಆತ್ಮ ಯಾರಿಗೆ ಹೇಳ್ತಾ ಇದ್ದೀವಿ? ಇಸ್ರಾಯೇಲ್ ಜನರಿಗೆ, ಯೆಹೋಷಾಫಾಟ ರಾಜನಿಗೆ. ನಾಡಿದ್ದು ಬೇಡ, ನೀನು ನಾಳೆ ಬೆಳಗ್ಗೆ ಮಧ್ಯಾಹ್ನ ಸಹ ಬೇಡ. ನಿಮ್ಗೆ ಆಕ್ಯುರೇಟ್ಲಿ ಟೈಮ್ ಬೇಕು. ಆಕ್ಯುರೇಟ್ ನಿಮ್ಗೆ ಎಲ್ಲ ವಿಷಯಗಳ ದೇವರಿಂದ ಬೇಕಂತಂದ್ರೆ ಮಾತ್ರ ಮೊದಕಾದಲ್ಲಿ ಪ್ರಾರ್ಥನೆ ಮಾಡಿ. ಈಗ ದೇವರೇ ಹೇಳ್ತದೇನೆ ಏನಂತೇಳಿ, ನಾಳೆ ಬೆಳಗ್ಗೆ ಆ ರಸ್ತೆಗೆ ಆ ಗುಡ್ಡ ಹತ್ರ ಹೋಗಿ, ಘಟ್ಟಕ್ಕೆ ಹೋಗ್ರಿ, ಅಲ್ಲೇ ಬರ್ತಾ ಇದ್ದಾರೆ. ಆವಾಗ ಯುದ್ಧ ನಿಮ್ದಲ್ಲ, ನೀವು ಯುದ್ಧ ಮಾಡೋದಿಲ್ಲ, ನಾನು ಯುದ್ಧ ಮಾಡ್ತೇನೆ. ಸೇಮ್
ತಿಂಗು ನೀವು ಪ್ರಾರ್ಥನೆ ಮಾಡಿ ಓದಕ್ಕೆ ಚಾಲು ಮಾಡಿದರೆ, ನೀವು ಪ್ರಾರ್ಥನೆ ಮಾಡಿ ಕೆಲಸ ಮಾಡಕ್ಕೆ ಚಾಲು ಮಾಡೋದಾದ್ರೆ ದೇವರು ಹೇಳ್ತಾನೆ, ಇದು ಓದೋದು ಬೇಡ, ಇದು ಓದು, ಇದು ಕೆಲಸ ಮಾಡೋದು ಬೇಡ, ಆ ಕೆಲಸ ಮಾಡು. ಈ ಪ್ರಕಟಣೆ ಬೇಕಂತಂದ್ರೆ ಎಲ್ಲಿಂದ ಸಾಧ್ಯ? ಪ್ರಾರ್ಥನೆ. ಹಲ್ಲೆಲೂಯಾ. ನೀವು ನಂಬ್ತಿರ ಗೊತ್ತಿಲ್ಲ, ಫಸ್ಟ್ ಬ್ಯಾಚ್ಗೆ ಕೊಂತವರು ನಾನಿದ್ದಾಗ ಫಸ್ಟ್ ಬ್ಯಾಚ್ಗೆ ಕೊಂತವರು ಸಾರಿ ಇವತ್ತು ರಿಕ್ಷಾ ನಡೆಸ್ತಾ ಇದ್ದಾರೆ. ಫಸ್ಟ್ ಬ್ಯಾಚ್ಗೆ ಕೊಂತವರು ಅವರಿಂದ ನಾನು ನೋಡಿ ಕಾಪಿ ಮಾಡಿದವನು ಇವತ್ತು ಯಾವುದೊಂದು ಮೆಟ್ಟಿಗೆ ನನ್ನ ನೆಲೆಸಿದ್ದಾನೆ. ಬಟ್ ಅವ್ರು ಇವತ್ತು ಏನ್ ಮಾಡ್ತಾರೆ? ರಿಕ್ಷಾ ನಡೆಸ್ತಾ ಇದ್ರೆ ಹೊಟ್ಟೆ ಪಾಡು. ಅವತ್ತು ನಾನು ನೋಡ್ತಿರುವಾಗ ಇಂದ ಯೇಸು ಸ್ವಾಮಿಗೆ ನಂಬಿದ್ದೇನಲ್ಲ, ಫಸ್ಟ್ ಬ್ಯಾಚ್ ಕಿಕ್ಕೊಂತವರು ಬರ್ತಾ ಬರ್ತಾ 3 ತಾಸು, ಎಷ್ಟು ತಾಸು? 3 ತಾಸು ಎಕ್ಸಾಮ್ ಬರೀತಾರೆ. ಬಟ್ ಇದೇ ನರೇಂದ್ರ ಕುಮಾರ 1.5 ತಾಸಲ್ಲಿ 2 ತಾಸಲ್ಲಿ 100 ಪ್ರಶ್ನೆ ಕರೆಕ್ಟ್ ಆಗಿ ಬರ್ಕೊಂಡು ಹೋಗಿ ಯೇಸು ಸ್ವಾಮಿ ಸತ್ಸಂಗೆ ಹೋಗ್ಬಿಡ್ತಿದ್ದೆ ನಾನು. ಹಲ್ಲೆಲೂಯಾ. ನೋಡಿ, ಇದೇ ಒಂದು ವ್ಯತ್ಯಾಸ. ಫಸ್ಟ್ ಬೆಂಚಲ್ಲಿ ಕುಂತಿದ್ರೆ ಚೆನ್ನಾಗಿ ಓದ್ತಾರೆ, ಕೋಚಿಂಗ್ ಹಚ್ಚಾರೆ, ಎಲ್ಲ ಮಾಡ್ತಾರೆ. ಅವ್ರು ಪ್ರಾರ್ಥನೆ ಮಾಡೋದಿಲ್ಲ. ನಾನು ಕೋಚಿಂಗ್ ಹಚ್ಚಿಲ್ಲ, ಫಸ್ಟ್ ಬ್ಯಾಂಕಿಗೆ ಕೂತಾಗಿಲ್ಲ, ಪ್ರೇಯರ್ ಮಾಡಿ ಹೋಗ್ತೇನೆ. ನಾನು ಪೇನ್ಗಾಗಿ ಪ್ರೇಯರ್ ಮಾಡ್ತೇನೆ, ಕಾಪಿಗಾಗಿ ಪ್ರೇಯರ್ ಮಾಡ್ತೇನೆ, ನನ್ನ ಮೈಂಡ್ಗಾಗಿ ಪ್ರೇಯರ್ ಮಾಡ್ತೇನೆ. ಯಾವ ಪ್ರಶ್ನೆ ಬರ್ತದೆ ಸ್ವಾಮಿ, ಆ ಪ್ರಶ್ನೆ ನನಗೆ ಈ ರಾತ್ರಿ ತೋರಿಸ್ಕೊ, ಅದೇ ಪ್ರಶ್ನೆ ಓದಿ ಹೋಗ್ತೇನೆ. ಆ ಪೇಪರ್ ಶೀಟ್ ಓಪನ್ ಮಾಡುವಾಗ ಯಾವ ಪ್ರಶ್ನೆ ಓದಿ ಹೋಗಿದೆ ಅದೇ ಪ್ರಶ್ನೆಗಳು ಅದೇ ಪಟ 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 ಉತ್ತರ ಬರ್ಕೊಂಡು ಹೋಗ್ಬಿಡ್ತೇನೆ. ಫಸ್ಟ್ ರ್ಯಾಂಕಿಗೆ ನಾನು ಪಾಸ್ ಆಗಿದೆ. ಹಲ್ಲೆಲೂಯಾ. ಒಂದು ದಿನ ಕೋಚಿಂಗ್ ಹೋಗಿಲ್ಲ. ಜೀವಂತ ಎಕ್ಸಾಂಪಲ್ಸ್ ನಾನು ನಿಮ್ಮ ಮುಂದೆ ಇದ್ದೇನೆ. ಬಟ್ ನೀವೇನ್ ಮಾಡ್ಬೇಕ್ರಿ? ಪ್ರಾರ್ಥನೆ ಮಾಡ್ಬೇಕು. ದೇವರು ಹೇಳ್ತಾನೆ, ಯುದ್ಧ ನಿಂದಲ್ಲ, ಯುದ್ಧ ಯಾರ್ದು? ನಂದು. ಆಮೇಲೆ ಏನ್ ಆಶೀರ್ವಾದ ಮಾಡ್ತಾನೆ ದೇವರು? 24-25 ಓದ್ರಿ. ಅರಣ್ಯದಲ್ಲಿ ಗುರುಜಿಗೆ ಬಂದು ಆ ಸಮೂಹವಿದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳು ನೆಲದ ಮೇಲೆ ಬಿದ್ದಿರುವ ಹೆಣಗಳು ಹೊರತಾಗಿ ಜೀವದಿಂದ ಉಳಿದವರು ಯಾರು ಕಾಣಿಸಲಿಲ್ಲ. ದೇವರು ಹೇಳಿದ ಮಾತೆಂದಿಗೂ ಸುಳ್ಳು ಆಗೋದಿಲ್ಲ. ದೇವರು ಹೇಳಿದಾನೆ, ಯುದ್ಧ ನಿಂದಲ್ಲ, ಯುದ್ಧ ಯಾರ್ದು? ನಂದು. ನಾಳೆ ನೀ ಹೋಗುವಾಗ ನೀ ಏನು ಕಾಣ್ತೀಯ ಗೊತ್ತಾ? ಆ ನೆಲದಲ್ಲಿ ಎಲ್ಲರೂ ಸತ್ತು ಹೋಗುವತಕ್ಕಂತ ಕಾಡ್ತೆ. ಬರೀ ಹಣ ನಿನಗೆ ನೋಡಕ್ಕೆ ಬರ್ತೈತಿ. ನೀ ಯುದ್ಧ ಮಾಡೋದು ಅವಶ್ಯಕತೆ ಇರಲ್ಲ. ನನ್ನ ದೇವದೂತನ ಕಳಿಸಿ ಯುದ್ಧ ಮಾಡಿಸಿ ರಾತ್ರಿ ಏನ್ ಮಾಡಿದ್ರೆ ನಾಶ ಮಾಡ್ಬಿಡ್ತೇನೆ. ಹಾಗಲ್ಲ, ಈಗ ನೆಲದಾಗಿ ಇವ್ರು ಏನ್ ನೋಡ್ತಾ ಇದ್ದಾರೆ? ಬರೇ ಜನರನ್ನ ನೋಡಿ ಅಯ್ಯೋ ಎಷ್ಟು ಜನ ಇದ್ದಾರಂತ ಹೆದರವರು ಅವ್ರೇನಾಗ್ಯಾರ? ಈಗ ಸತ್ತು ಬಿದ್ದಾರೆ. ಇವತ್ತು ನಾನು ನಿಮಗೆ ಹೇಳ್ತಿದ್ದೇನೆ, ಯಾವ ವಿಷಯ ನೋಡಿ ನೀವು ಹೆದರಿದ್ದೀರಿ ಅಲ್ಲ, ಪ್ರಾರ್ಥನೆ ಮಾಡಿ, ನಿಮ್ಮ ಮುಂದೆ ಸತ್ತು ಬಿದ್ದು ಬೀಳುತ್ತದೆ. ಅದು ಮಾತ್ರ ಇರಲಿ, ಮಂತ್ರ ಇರಲಿ, ಫೇಲಿಯರ್ಸ್ ಇರಲಿ, ಯಾವುದೊಂದು ವಿಷಯ ಇರಲಿ, ಪ್ರಾರ್ಥನೆ ಮಾಡಿ ಹೋಗ್ರಿ. ತಾನೇನಾಗ್ತಿದ್ದೋ ಸತ್ತು ಹೋಗ್ತೈತಿ. ಆಮೇಲೆ ಓದಿ. ಯೆಹೋಷಾಫಾಟನು ಅವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಏನ್ ಮಾಡಿಗೋಸ್ಕರ? ಸುಲಿಗೆ ಅಲ್ಲಿಗೆ ಹೋಗಲು ಅವರಿಗೆ ದ್ರವ್ಯ, ವಸ್ತ್ರ, ಶ್ರೇಷ್ಠಾಯುಧ ಇವುಗಳು ರಾಶಿಯಾಗಿ ಸಿಕ್ಕಿದವು. ಅವರು ಹೊರಲಾರದಷ್ಟು ಸುಲುಕೊಂಡರು. ಕೊಳ್ಳೆಯು ಬಲು ಹೆಚ್ಚಾಗಿದ್ದರಿಂದ ಅವರು 3 ದಿನಗಳವರೆಗೂ ಕೂಡಿಸುತ್ತಿದ್ದರು. ಏನೇನು ಸಿಕ್ಕಿದೆ ಇವರಿಗೆ? ಏನು ಸಿಕ್ಕಿದೆ? ವಸ್ತ್ರ, ಶ್ರೇಷ್ಠ ಹೋಗಲು ಅವರಿಗೆ ದ್ರವ್ಯ, ವಸ್ತ್ರ, ಶ್ರೇಷ್ಠ ಇವುಗಳು ರಾಶಿಯಾಗಿ ಸಿಕ್ಕಿದವು. ಅವ್ರು ಎಷ್ಟು ದಿನ ನೋಡ್ರಿ? 3 ದಿನ ಬೆಳ್ಳಿ, ಬಂಗಾರ, ವಸ್ತ್ರಗಳು ಏನಾದ್ರು ಎಲ್ಲ ಏನ್ ಮಾಡ್ತಿದ್ದಾರೆ? ಜಸ್ಟ್ ಕಲೆಕ್ಟ್ ಮಾಡ್ತಿದ್ದಾರೆ, ತಗೋತಾ ಇದ್ದಾರೆ. ಅಂತ ಯುದ್ಧ ಯಾರು ಮಾಡಿದರು? ದೇವರು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು, ರಾಶಿಯಾಗಿ ಆಶೀರ್ವಾದ ಬೇಕಾ? ಯೆಹೋವನ ಮುಂದೆ ನಿಂತು ಪ್ರಾರ್ಥನೆ ಮಾಡಕ್ಕೆ ಚಾಲು ಮಾಡಿ. ಯೇಸು ಕ್ರಿಸ್ತನ ಮುಂದೆ ಪ್ರಾರ್ಥನೆ ಮಾಡಕ್ಕೆ ಚಾಲು ಮಾಡಿ. ಆ ಹೋರಾಟ ನಿಮ್ದಲ್ಲ, ಹೋರಾಟ ಯಾರ್ದು? ದೇವರು. ಇವಾಗ ನಾವು ನೋಡ್ತಾ ಇದ್ದೀವಿ, ದೇವರೇನು ಮಾಡಿದಾನೆ? ಶತ್ರುಗಳ ಮೇಲೆ ಜಯವನ್ನು ಕೊಟ್ಟಿದ್ದಾನೆ. ಸೊ ಪ್ರಾರ್ಥನೆಯಲ್ಲಿ ಬಲ. ಆ ಪ್ರಾರ್ಥನೆಯಲ್ಲಿ ನಾವು ಬಲ ಹೊಂದಿದ ನಂತರ ಶತ್ರು ನಮ್ಮ ಮುಂದೆ ನಿಲ್ಲುವುದಿಲ್ಲ.
ಪ್ರಾರ್ಥನೆ ಏನು ಮಾಡ್ತಿದ್ದಿ ನಮ್ಮ ಶತ್ರುಗಳ ಮೇಲೆ ಜಯ ಉಂಟು. ಎರಡನೇ ವಿಷಯ ಇಡೀ ನಾನು ಬೇಗನೆ ಮುಕ್ತಾಯ ಮಾಡುತ್ತೇನೆ. ಓಕೆ, ಎರಡನೇ ವಿಷಯ ನೀವು ಓದುವುದಾದರೆ ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯ, ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯ 14ರಿಂದ ಓದಿ. ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾರೋಗದಿಂದ ಬಹಳ ಕಷ್ಟಪಡುತ್ತಾನೆ, ಆಗಾಗ್ಗೆ ಬೆಂಕಿಯಲ್ಲಿಯೂ ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರೆಕೊಂಡು ಬಂದಿದ್ದೆನು, ಆದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು ಅಂದನು. ಅದಕ್ಕೆ ಯೇಸು, ಎಲ್ಲಾ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿ ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ ಅಂದನು. ಯೇಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು. ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥವಾಯಿತು. ಆಮೇಲೆ ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದಂತದ್ದು ಒಂದೂ ಇರುವುದಿಲ್ಲ ಅಂತ. ಅದೇ ಮಾರ್ಕ್ 9:29. ಈ ಮತ್ತಾಯದಲ್ಲಿ ಆ ಮಾತು ಬರೆದಿಲ್ಲ. ಮಾರ್ಕ್ 9:29 ಆ ಮಾತು ಲಾಸ್ಟ್ ವಾಕ್ಯ ಬರೆದಿದ್ದು. ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿ. ಯಾವ ಜಾತಿ? ಈ ದೆವ್ವ ಜಾತಿ. ಯಾವ ದೆವ್ವ ಯಾರಿಗೆ ಹಿಡಿದಿತ್ತು? ಆ ಮಗನಿಗೆ. ಮಗನನ್ನ ಕರ್ಕೊಂಡು ಬರ್ತಾನೆ, ಶಿಷ್ಯರಿಂದ ಆಗ್ಲಿಲ್ಲ. ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬರ್ತಾನ್ರಿ, ಯೇಸು ಸ್ವಾಮಿ ಬಿಡಿಸ್ಬಿಡ್ತಾನ್ರಿ. ಲಾಸ್ಟ್ಗೆ ಏಕಾಂತವಾಗಿ ಶಿಷ್ಯರು ಕೇಳ್ತಾರೆ, ಸ್ವಾಮಿ, ಇದು ನಮ್ಮಿಂದ ಯಾಕೆ ಆಗಿಲ್ಲ? ಫಸ್ಟ್ ವಿಷಯ ಸ್ವಾಮಿ ಹೇಳ್ತಾರೆ, ನಂಬಿಕೆ ನಿಮ್ಗೆ ಇರ್ಲಿಲ್ಲ, ಅದು ಆಗ್ಬೋದು. ಆಮೇಲೆ ಇನ್ನೊಂದು ವಿಷಯ ಲಾಸ್ಟ್ ಮಾರ್ಕನಲ್ಲಿ ಹೇಳ್ತಾರೆ, ಈ ಜಾತಿ ಪ್ರಾರ್ಥನೆಯಿಂದಲೇ ಮತ್ತೆ ಉಪವಾಸದಿಂದಲೇ ಹೊರತು ಬೇರೆ ಯಾವ ವಿಷಯದಿಂದ ಹೋಗುವುದಿಲ್ಲ. ಅದನ್ನ ಅರ್ಥ 2ನೇ ಪಾಯಿಂಟ್ ದೇವರು ನನಗೆ ಏನು ಹೇಳಿದ, ಪ್ರೇಯರ್ ಗಿವ್ಸ್ ಡೆಲಿವರೆನ್ಸ್ ಅಂತಂದ್ರೆ, ಪ್ರಾರ್ಥನೆ ಮಾಡುವುದಾದರೆ ನಮಗೆ ಬಿಡುಗಡೆ ಉಂಟಾಗುತ್ತೆ. ಹಲ್ಲೆಲೂಯಾ. ಫಸ್ಟ್ ವಿಷಯ, ಪ್ರಾರ್ಥನೆ ಮಾಡುವುದಾದರೆ ಶತ್ರುಗಳ ಮೇಲೆ ನಮಗೆ ಜಯವನ್ನು ದೇವರು ಕೊಡ್ತಾನೆ. ಎರಡನೇ ವಿಷಯ, ಪ್ರಾರ್ಥನೆ ಮಾಡುವುದಾದರೆ ನನಗೆ ಬಿಡುಗಡೆ ಸಿಗುತ್ತೆ. ಹಲ್ಲೆಲೂಯಾ. ಈಗ ನಾವು ನೋಡ್ತಾ ಇರೋದು ಒಬ್ಬ ಮಗುಗೆ ದೆವ್ವ ಇದೆ, ಶಿಷ್ಯರಿಗೆ ಬಿಡಿಸಕ್ಕೆ ಆಗ್ಲಿಲ್ಲ. ಆ ಯೇಸುವಿಗೆ ದೇವರೇ ತಾನೆ ಬಿಡಿಸಿದಾನೆ. ಲಾಸ್ಟ್ಗೆ ದೇವರಿಗೆ ಕೇಳ್ತಾರೆ, ಯಾಕೆ ಆಗ್ಲಿಲ್ಲ ಅಂತಂದ್ರೆ ಅವ್ರು ಹೇಳ್ತಾರ, ನೀವು ಪ್ರಾರ್ಥನೆ ಉಪವಾಸ ಮಾಡದೇ ಇದ್ದರೆ ಹೋಗೋದು. ಅದನ್ನ ಅರ್ಥ, ನಿಮಗೆ ಬಿಡುಗಡೆ ಆಗಬೇಕಂತಂದ್ರೆ ಏನ್ ಮಾಡ್ಬೇಕು? ನಾವು ಪ್ರಾರ್ಥನೆ ಉಪವಾಸ ಮಾಡುವಾಗ ಡೈಟ್ ಮಾಡಬೇಡ. ಡೈಟ್ ಗೊತ್ತಾ? ಉಪವಾಸ ಮಾಡೋದಂತ ಅರ್ಥ ಕೆಲವೊಬ್ಬರಿಗೆ ಡಾಕ್ಟರ್ ಹೇಳಿರ್ತಾನೆ, ನೀವು ಚಿಕನ್ ಮಟನ್ ತಿನ್ನಬಾರ್ದು, ಮೀನು ತಿನ್ನಬಾರ್ದು, ವಾರಕ್ಕೆ ಒಂದ್ಸರಿ ಉಪವಾಸ ಇಡ್ಬೇಕು. ಬಟ್ ನಾವು ಉಪವಾಸ ಮಾಡೋದು ವ್ಯತ್ಯಾಸವಾಗಿರ್ಬೇಕು. ಆ ಉಪವಾಸ ಮಾಡಿದೀವಿ ಅಂತಂದ್ರೆ ಅಟ್ಲೀಸ್ಟ್ ಅರ್ಧ ದಿನ ದೇವರ ಸನ್ನಿಧಾನಕ್ಕೆ ಕೊಂಡು ಉಪವಾಸ ಮಾಡಿ ಕೆಲಸಕ್ಕೆ ಹೋಗಿದ್ದೀವಿ. ದೇವರೇ ಕ್ಷಮಿಸು ಸ್ವಾಮಿ, ತಪ್ಪಿತ್ತು ಅಂತ ಹೇಳ್ತೀವಿ ನಾವು. ಅರೆ ನೈಟ್ ಬರ್ತಿರಲ್ಲ, ನೈಟ್ ಅಟ್ಲೀಸ್ಟ್ 3 ತಾಸು ದೇವ್ರಿಗೆ ಕೊಡಿ. ಇಲ್ಲಿ ಶಿಷ್ಯರಿಗೆ ಬಿಡಿಸೋಕೆ ಆಗಲಿಲ್ಲ, ಯಾರು ಗೊತ್ತು? ಅವರು ಸ್ಪಿರಿಚುಲಿ ಬಲಹೀನ ಇರಬಹುದು. ನೀವು ಪ್ರಾರ್ಥನೆ ಮಾಡಿಲ್ಲ, ಉಪವಾಸ ಇಲ್ಲ, ಅದಕ್ಕೆ ಆಗಲಿಲ್ಲ. ಈ ಜಾತಿ ಹೆಂಗೆ ಹೋಗ್ತೈತಿ? ಉಪವಾಸ ಮತ್ತೆ ಪ್ರಾರ್ಥನೆಯಿಂದ. ಸೊ ನಿಮಗೆ ಸಂಕಟ ಕೊಡುವವನು, ಮೋಸ ಮಾಡುವವನು, ನಿಮ್ಮ ವಿರುದ್ಧವಾಗಿ, ನಿಮ್ಮ ಜೀವನ ವಿರುದ್ಧವಾಗಿ, ಫ್ಯೂಚರ್ ವಿರುದ್ಧವಾಗಿ ನಿಮಗೆ ಆ ಫೇಲಿಯರ್ ತೆಗೆದುಕೊಂಡು ಬರುವವನು ಯಾರಂತಂದ್ರೆ, ಇದು ದೆವ್ವಗಳು, ಶೈತಾನ ಸೈನಿಗಳು. ಆವಾಗ ನಾವು ಏನು ಮಾಡ್ತೇವೆ? ಇದು ಶೈತಾನನ್ನ, ದೆವ್ವಗಳನ್ನ ಈ ವಿಷಯಕ್ಕೆ ನಾವು ಪಾಸ್ ಆಗಬೇಕು, ಜಂಪ್ ಆಗಬೇಕು, ಜಯ ಸಿಗಬೇಕಂತಂದ್ರೆ ಹೇಗೆ ಸಾಧ್ಯ? ಪ್ರಾರ್ಥನೆ ಉಪವಾಸದಲ್ಲಿ ಮಾತ್ರ. ಯಾರ ಹತ್ರ ಹೋಗೋದು ಅವಶ್ಯಕತೆ ಇಲ್ಲ ನಿಮಗೆ. ನಿಜವಾಗಿ ಹೇಳ್ತೀನಿ, ಹೊತ್ಕೊಂಡು ಮಸ್ತ್ ಉಪವಾಸ ಮಾಡಿ 3 ದಿನ ಪ್ರೇಯರ್ ಮಾಡಿ
ಅವಾಗ ದೇವರು ಹೇಳ್ತಾರೆ ನಾಳೆ ಹೋಗಿ ಈಗ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಹಾ, ಸೊ ಇವಾಗ ನಾವು ನೋಡ್ತಾ ಇದ್ದೇವೆ ದೆವ್ವಗಳನ್ನ ಬಿಡಿಸು, ಅನಾರೋಗ್ಯದಿಂದ ಬಿಡುಗಡೆ ಆಗಬೇಕಂತಂದ್ರೆ ಹೇಗೆ ಸಾಧ್ಯ? 10,000 ಕಾಣಿಗೆ ಕೊಟ್ಟರೆ ಬಿಡುಗಡೆ ಆಗತ್ತೆ. ನರೇಂದ್ರ ಪಾಸ್ಟರ್ಗೆ 1 ವಾರ ಊಟ ಕೊಡ್ರಿ ಬಿಡುಗಡೆ ಆಗ್ಬಿಡ್ತಿತ್ತು. ವಾರ ಬಂದು ಚರ್ಚ್ ಕ್ಲೀನ್ ಮಾಡಿ ಹೋಗ್ರಿ ಬಿಡುಗಡೆ ಆಗತ್ತೆ. ಹಾಗಾದ್ರೆ ಬಿಡುಗಡೆ ಹೇಗಾಗತ್ತೆ ಅಮ್ಮ? ಎಲ್ಲಿವರೆಗೆ ನೀವು ತಾವೇ ಆಗಿ ಮುಡಕಾಲೂರಿ ಪ್ರೇಯರ್ ಮಾಡೋದಿಲ್ಲ ಅಂತಂದ್ರೆ ಅಲ್ಲಿವರೆಗೆ ನಿಮಗೆ ಪರಿಪೂರ್ಣ ಬಿಡುಗಡೆ ಸಿಗೋದಿಲ್ಲ. ಈಗ ದೇವರು ತನ್ನ ಮಹಿಮೆ ನಿಮಿತ್ತಕ್ಕಾಗಿ ತನ್ನ ಹೆಸರಿಗಾಗಿ ಪಾಸ್ಟರನ್ನು ಉಪಯೋಗಿಸ್ತಾನೆ. ಈಗ ನಿಮಗೆ ಪರಿಪೂರ್ಣ ಬಿಡುಗಡೆ ಸಿಗತ್ತೆ. ಮನೆಗೂ ಹೋಗಿದ ನಂತರ ಮತ್ತೆ ನೀವು ನಮ್ಮ ನಂಬಿಕೆಯನ್ನು ನಿಮ್ಮ ಕಳ್ಕೊಂಡು ಬಿಟ್ಟು ಯಾವ ಜೀವನ ಇತ್ತು ಅದೇ ಜೀವನ ಮತ್ತೆ ಚಾಲು ಮಾಡಿಬಿಟ್ರಿ ಅಂತಂದ್ರೆ ಪಾಸ್ಟರ್ದ ಜವಾಬ್ದಾರಿ ಅಲ್ಲ, ಮತ್ತೆ ಅದೇ ಸೋದರದಲ್ಲಿ ನೀವು ಅದನ್ನ ಅರ್ಥ ಮತ್ತೊಂದು ಸರಿ ಆ ಸಮಯ ಸರಿ ನಾನು ಸಿಕ್ಕಾಕೊಳ್ಬಾರ್ದಂತ ಹೇಳಿ ಏನ್ ಮಾಡಬೇಕು? ಐ ಶುಡ್ ಪ್ರೇ ಅಂಡ್ ಫಾಸ್ಟ್. ಉಪವಾಸ ಪ್ರಾರ್ಥನೆ. ಈಗ ನಿಮ್ಮ ಎಕ್ಸಾಮ್ ಅದು ಎಷ್ಟು ದಿನ ಯೇಸು ಸ್ವಾಮಿ ಹೆಸರಲ್ಲಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಹೇಳಿ ಯಾರೊಬ್ಬರು ಇದ್ದೀರಾ? ಇಲ್ಲ. ಸುಮ್ಮನೆ ಯಾಕೆ ಪಾಸ್ಟರ್ಗೆ ಕಾಣಿಸ್ತೀನಿ? ಪಾಸ್ಟರ್ ಪ್ರೇಯರ್ ಮಾಡಿ ಪಾಸ್ಟರ್ ನಾನು ಮನಸ್ಸನ್ನೇನಲ್ಲ ಪಾಸ್ಟರ್ ಬಾಬಾ ನಿಮ್ಮ ಫ್ಯೂಚರ್ಗಾಗಿ ನಿಮಗೆ ಟೆನ್ಷನ್ ಇಲ್ಲ, ಪಾಸ್ಟರ್ ಯಾಕೆ ಟೆನ್ಷನ್ ಮಾಡಿ ಏನ್ ಮಾಡಿ? ಪಾಸ್ಟರ್ ದೇವರಲ್ಲ, ಪಾಸ್ಟರ್ ಮನಸ್ಸನ್ನೇ ತಾನೆ. ಯು ಪ್ರೇ, ನೀವು ಪ್ರಾರ್ಥನೆ ಮಾಡಿ. ನಿಮ್ಮನ್ನು ನೋಡಿ ದೆವ್ವ ಹೆದರ್ಬೇಕು. ನಿಮ್ಮನ್ನು ನೋಡಿ ಜನರು ತಂತಾನೆ ಹೇಳ್ಬೇಕು, ಹೇಳಮ್ಮ ಏನ್ ಕೆಲಸ ಇದೆ ನಿಮ್ಗೆ, ಬರ್ರಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಬರ್ರಿ. ಯಾವ ವಿಷಯಕ್ಕಾಗಿ ಪ್ರೇರಣೆ ಮಾಡಿದರೆ ಹೋಗುವಾಗ ತಂತಾನೆ ಎಲ್ಲ ಸರಳ ಆಗ್ಬಿಡ್ಬೇಕು. ಆ ಪ್ರಾರ್ಥನೆ ಯಾವಾಗ ಮಾಡ್ತೀರಿ ನೀವು? ಚಾಲು ಮಾಡಿ. ಸೀರಿಯಲಿಂದ ಯಾವಾಗಲೂ ಗಿಂತಿ ಅದ ನಂಬರ್ಲಿಂದ ಚಾಲು ಆಗುತ್ತೆ. ಸೀರಿಯಲಿಂದ 0 1 2 3 4 5 ಒಂದರಿಂದ ಚಾಲು ಮಾಡಿ. ಏಕದಮ್ 10-20 ನಮಗೆ ಆಗೋದಿಲ್ಲ. ಒಂದರಿಂದ ಚಾಲು ಮಾಡಿ. ಇವತ್ತಿನ ಮನೆಗೆ ಹೋಗಿ 2 ನಿಮಿಷ ಪ್ರಾರ್ಥನೆ ಮಾಡೋದು ಚಾಲು ಮಾಡಿ. ಲಾರ್ಡ್ ನನ್ನ ಭವಿಷ್ಯವನ್ನು ಕಟ್ಟಿ ದೇಶ ಏನಾದರೂ ಬೇಡ್ತೀನಿ, ಆಮೀನ್. ನಾಳೆ ವಿಶ್ವಮೇ ನನ್ನ ಭವಿಷ್ಯನ ಕಟ್ಟ್ರಿ, ನಾನು ಓದಿಗೆ ಹೋಗ್ತಾ ಇದ್ದೇನೆ, ನನಗೆ ಸಹಾಯ ಮಾಡಿ, ಆಮೀನ್. 3ನೇ ದಿನ ಏಸಪ್ಪ ನಾನು ಭವಿಷ್ಯನ ಕಟ್ಟ್ರಿ, ಓದಿಗೆ ಹೋಗ್ತಾ ಇದ್ದೇನೆ, ಮತ್ತೆ ನಮ್ಮ ಎಲ್ಲ ಫ್ರೆಂಡ್ಸನ್ನ ಆಶೀರ್ವಾದ. 3 ಪಾಯಿಂಟ್ ಎಡ್ ಆಗುತ್ತೆ, ನಾಳೆ 4 ಪಾಯಿಂಟ್ ಆಗುತ್ತೆ, 5 ಎಡ್ ಏನಾಗ್ತಿದೆ? ನಾಳೆಗೆ 1 ತಾಸು ಪ್ರಾರ್ಥನೆ ಆಗ್ತದೆ. ನೀವು ಒಂದು ಚಾಲು ಮಾಡ್ತಾ ಇಲ್ಲ ಅಂತಂದ್ರೆ 100 ಹೆಂಗೆ ಆಗ್ತಿದ್ವಿ? ಸಿಗ್ಗಾಂವ್ ಸರ್ ಪ್ಲೀಸ್, ಏನೇ ಆಗಲಿ ರೀ ಬನ್ನಿ ನಾವು ಸ್ಪಿರಿಚುವಲ್ಲಿ ಹೆಂಗೆ ಗೊತ್ತಾ, ಒಂದು ನಮ್ಮ ಸ್ಟ್ಯಾಂಡರ್ಡ್ ಹೈಫೈ ಮಾಡೋಣ. ಜನ ನಮ್ಮನ್ನು ನೋಡ್ಬೇಕಂತಂದ್ರೆ ಹೆಂಗೆ ನೋಡ್ಬೇಕು? ಹಂಗೆ ನೋಡಬೇಕು, ಹಂಗೆ ನೋಡಬಾರ್ದು. ಹಂಗೆ ಯಾರು ಸಿಗ್ಗಾಂವ್ ಸೇವೆದವ್ರು ಹೋಗ್ತಾರಪ್ಪ ಬೆಕ್ಕಿದಾರ ಹಂಗೆ ನೋಡ್ಬೇಕು ಹೊರತು ಹೆಂಗೆ ನೋಡಬಾರ್ದು. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ಲೀಸ್ ಇದೇ ವಾಕ್ಯದಲ್ಲಿ ಬನ್ನಿ ನಾವು ಡಿಸಿಷನ್ ಮಾಡೋಣ. ದೇವರೇ ನನಗೆ ಪ್ರಾರ್ಥನೆಗೆ ಆತ್ಮ ಕೊಡು. ಯಾಕೆ ಈ ವಿಷಯ ಇಷ್ಟು ಹೊತ್ತು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದು ಆಮೀನ್ ಹೇಳಿದ ನಂತರ ನಾವು ಕೆಲವು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೇವೆ. ಆ ಪ್ರಾರ್ಥನೆ ಬಲ ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ತಾರೆ. ಈಗ ಪ್ರಾರ್ಥನೆ ಬಲ ಹೇಳ್ತೀನಿ. 12 ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಹೇಳಿ, ಯು ಕ್ಯಾನ್ ಟೆಲ್, ನೋ ಪ್ರಾಬ್ಲಮ್. ಸಂವೇಲ್ ಹೇಳ್ತಾನೆ, ಸಂವೇಲನ್ನು ಕೊಟ್ಟು ದೇವರ ಮಗನ್ನು ಕೊಟ್ಟು, ಹೌದಲ್ಲ? ಹೀಗೆ ಯಾವಾಗ ಪ್ರಾರ್ಥನೆ ಮಾಡಿದಾಗ ಇಲ್ಲಂತಂತೆ ತನ್ನ ಗಂಡನಿಗೆ ಕೇಳ್ತಿದ್ವಿ, ನನಗೆ ಮಗು ಕೊಡು ಮಗು ಕೊಡು. ಗಂಡ ಹೇಳಿದ್ರೆ ನಾನು ದೇವರೇನ? ಲಾಸ್ಟ್ ಬುದ್ಧಿ ಬಂದು ಇಲ್ಲೇ ಹೋಗ್ತಾರೆ, ಆಲಯಕ್ಕೆ ಆ ಭಾಷದಲ್ಲಿ ಕುತ್ಕೊಂಡು ಅಳ್ತಾ ಇದೆ. 12 ಪ್ರಾರ್ಥನೆ ಮಾಡುವಾಗ ದೇವರ ಮಗುವನ್ನು ಕೊಟ್ಟಿರ್ತಾನೆ. ಇಷ್ಟೆರಡು ಪ್ರಾರ್ಥನೆ ಮಾಡುವಾಗ ತನ್ನ ಜನರನ್ನ ಕಾಪಾಡ್ಕೋತಾನೆ. ಆಮೇಲೆ ಸಂಸೋನ್ ನಿಮ್ಮ ಭಾಷೆಯಲ್ಲಿ ಸಂಸೋನ್, ನಮ್ಮ ಸಂಸೋನ್ ಲಾಸ್ಟ್ ಎಲ್ಲ ಕಳೆದೋಯ್ತು. ಲಾಸ್ಟ್ ಒಂದೇ ಸರಿ ಬಲ ಕೊಡು ಅಂತ ಹೇಳುವಾಗ ಜೀವಂತಿದ್ದಾಗ ಅಷ್ಟನ್ನ ಸಾಯಿಸಿಲ್ಲ, ಸಾಯುವಾಗ ಅಷ್ಟನ್ನ ಸಾಯಿಸಿಲ್ಲ. ಆ ಬಲ ಎಲ್ಲಿದೆ? ಪ್ರಾರ್ಥನೆದವರು.
ಆಮೇಲೆ ಶದ್ರಕ್ ಮೇಷಕ್ ಅಬೇದನಗು ಬೆಂಕಿಯನ್ನ ದೇವರು ಎಸಿಯಾಗಿ ಮಾರ್ಪಡಿಸಿದ. ಹಾಕೋರು ಸುಟ್ಟು ಹೋದ್ರು. ಎಷ್ಟು ಬೆಂಕಿ ಉರಿ ಇರ್ಬೋದು ನೋಡಿ. ಹಾಕೋರು ಸುಟ್ಟಿದ್ರು. ಇವ್ರು ಹಾಕಲ್ಪಟ್ಟವರು ಮಸ್ತ್ ಪಿಕ್ನಿಕ್ ಮಾಡ್ತಾ ಇದ್ದಾರೆ, ರೌಂಡ್ ಹೊಡಿತಾ ಇದ್ದಾರೆ ಒಳಗೆ. ಅವಾಗ ರಾಜ ನೋಡ್ತಾನಪ್ಪ, 3 ಹಾಕಿದೆ 4 ಎಲ್ಲಿಂದ ಬಂದು, ಬಿಕಾಸ್ ಆಫ್ ಪ್ರೇಯರ್, ಪ್ರಾರ್ಥನೆ ಮಾಡಿ ಒಳಗೆ ಹೋದ್ರು. ಏನೇ ಆಗ್ಲಿ ಆ ಬೆಂಕಿ ಸಹ ತಂಪು ಮಾಡಿದೆ ನಮ್ಮ ದೇವರು. ನಾನು ಹೇಳ್ತಾ ಇದ್ದೇನೆ, ಪ್ರಾರ್ಥನೆ ಎಲ್ಲಿದೆ ನಮ್ಮ ಪ್ರಾರ್ಥನೆ? ಆಮೇಲೆ ದಾನಿಯೇಲ್ ಪ್ರಾರ್ಥನೆ ಮಾಡಿದಾಗ ಸಿಂಹದ ಬಾಯಿಗಳನ್ನ ಸೃಷ್ಟಿ ಸಹ ನಮ್ಮ ದೇವರ ಮಾತು ಕೇಳ್ತೈತಿ. ನಿಮ್ಗೆ ಗೊತ್ತಾ, ನಾನು ಕೆಲವೊಮ್ಮೆ ಬೈಕ್ ನಡೆಸುವಾಗ ನಾಯಿಗಳು ಬರ್ತವೆ. ಆವಾಗ ನನಗೆ ಗೊತ್ತಾ, ಇದು ಸೀಕ್ರೆಟ್ಸ್ ನಿಮಗೆ ಹೇಳ್ತಾರೆ, ನೀವು ಯೂಸ್ ಮಾಡ್ರಿ. ನಾನು ಗೊತ್ತಾ, ಯಶ್ವನ ನಾಮದಲ್ಲಿ ನಾಯಿ ಬಾಯಿ ನನ್ನ ಕತ್ತುತ್ತಾ ಇದ್ದೇನೆ, ಹೋಗ್ಬಿಡ್ತೇನೆ, ಬರಲ್ಲ ವಾಪಸ್. ಹಲ್ಲೆಲೂಯಾ. ಎಷ್ಟು ಜನರು ನಾಯಿಯೊಂದಿಗೆ ಆಕ್ಸಿಡೆಂಟ್ ಆಗಿ ಹೋಗ್ತಾರೆ ಗೊತ್ತಾ? ಅದೊಂದು ಶೈತಾನ ಕೆಲಸ. ಬರುವಾಗಲೇ ಹೇಳ್ಬಿಡ್ತಾನೆ, ಯೇಸುವಿನ ನಾಮದಲ್ಲಿ ನಾಯಿ ಬಾಯಿ ಏನ್ ಮಾಡ್ತಾನೆ, ಕತ್ತನೆ. ಆವಾಗ ನಾಯಿ ನನಗೆ ಬಂದ್ಬಿಡ್ತು. ದಟ್ ಇಸ್ ಅ ಪವರ್ ಇನ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ಪವರ್ ಇದೆ, ಬಲ ಇದೆ. ಆಮೇಲೆ ನಾವು ನೋಡ್ತಾ ಇದ್ದೇವೆ, ಪೌಲನ ಪ್ರಾರ್ಥನೆ ಮಾಡಿದಾಗ, ಪೌಲ ಪ್ರಾರ್ಥನೆ ಮಾಡಿದಾಗ ನೋಡಿ ಎಷ್ಟು ಪವರ್ಫುಲ್ ಸೇವ್ ಮಾಡ್ದ, ದೆವ್ವಗಳನ್ನ ಬಿಡಿಸಿದ. ಅವರು ವಸ್ತ್ರವನ್ನು ಮುಟ್ಟಿಸುವಾಗಲೇ ಏನಾಗ್ತಾ ಇತ್ತು, ಮೈ ಗುಡ್ನೆಸ್ ಅಂದೆ. ಈ ನರೇಂದ್ರ ಪಾಸ್ಟರ್ 3 ತಾಸು ಪ್ರಾರ್ಥನೆ ಮಾಡ್ತಾನ, ಬಿಡುಗಡೆ ಆಗ್ತಾ ಇಲ್ಲ. ಅಪೋಲೋ ಜಸ್ಟ್ ಟಚ್ ಮಾಡುವಾಗಲೇ ವಾಸಿ ಆಗತ್ತೆ. ಯಾಕೆ? ಅವ್ರ ಪ್ರಾರ್ಥನೆ ಜೀವ. ನಾನು ಹೇಳ್ತೇನೆ, ಆ ಬಲ ಬೇಕಾ? ನೀವು ಪ್ರಾರ್ಥನೆ ಮಾಡಿ ಚಾಲು ಮಾಡಿ. ನೀವು ಪಾಸ್ಟರ್ಗಿಂತ ಪವರ್ಫುಲ್ ನೀವು ಆಗ್ತೀರಿ. ಐ ಪ್ರಾಮಿಸ್ ಯು. ನನಗೆ ಪ್ರವಾದನೆ ಮಾಡಕ್ಕೆ ಬರ, ನೀವು ಪ್ರವಾದನೆ ಮಾಡ್ತೀರಿ, ನಂಬುವುದಾದ್ರೆ ಮಾತ್ರ. ಹಾಗಾದ್ರೆ ಪಾಸ್ಟರ್ ಟ್ರೈ ಮಾಡಿ. ದಿಸ್ ಇಸ್ ಅಂತ್ಯಕಾಲ ದಿನ ನಡೀತಾ ಇದೆ, ಅಭಿಷೇಕದ ಆತ್ಮ ಬಿದೆ. ಟ್ರೈ ಯಾಕೆ ಮಾಡ್ತೀರಾ? ನೀವು ಟ್ರೈ ಮಾಡೋಗ್ಲೂ ಹೊಂದ್ಬಿಡ್ತೀನಿ, ಅದು ನನಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಆಮೇಲೆ ನಾವು ನೋಡ್ತಾ ಇದ್ದೇವೆ, ಬೈಬಲ್ ಅಲ್ಲಿ ಯಾರ್ಯಾರು ಎಷ್ಟು ಜನ ಇದ್ದಾರೆ ಪ್ರಾರ್ಥನೆ ಮಾಡೋರಲ್ಲ, ಅವರೆಲ್ಲರಿಗೂ ಬಿಡುಗಡೆ ಸಿಕ್ಕಿದೆ, ಎಲ್ಲರೂ ಅದ್ಭುತವನ್ನು ಹೊಂದಿದ್ದಾರೆ. ಬನ್ನಿ, ಆ ಬೈಬಲ್ ನಾವು ಇಲ್ಲ, ಆದರೂ ಕ್ರೈಸ್ತರಲ್ಲಿ ನಾವು ಇದ್ದೇವೆ. ಸೊ ಬೈಬಲ್ ಅವರು ಇದ್ದವರು ನಮಗೆ ಒಂದು ಮಾದರಿ. ಅವರನ್ನ ಓದಿ ನಾವೇನ್ ಮಾಡ್ತಿದ್ದೇವೆ, ಬಲವನ್ನು ಹೊಂದ್ತಾ ಇದ್ದೇವೆ. ಸೊ ಇವತ್ತು ಎಷ್ಟು ಜನರಿಂದ ನಾವು ಪ್ರಾರ್ಥನೆಯ ಬಲ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಬನ್ನಿ, ಆ ಪ್ರಾರ್ಥನೆಯ ಬಲ ನಾವು ಬೇಡಿಕೊ. ಈಗ ನೀವು ಯಾವಾಗ ಪ್ರೇಯರ್ ಮಾಡಕ್ಕೆ ಕುಂದಿರ್ತೀರಲ್ಲ, ಈ ವಾಕ್ಯ ನಿಮ್ಮಲ್ಲಿ ಇರಲಿ, ಪ್ರಾರ್ಥನೆಯಲ್ಲಿ ಬಲ ಇದೆ, ಅವಾಗ ಪ್ರಾರ್ಥನೆ ಚಾಲು. ನಿಮ್ಮ ಬಂಧನಗಳೇನು ಹಾಕೋರಿ ಬಿಚ್ಚಲ್ಪಡ್ತೀವಿ. ಬನ್ನಿ, ಕಣ್ಗಳನ್ನು ಮುಚ್ಚೋಣ. ದೇವರಲ್ಲಿ ಫಸ್ಟ್ ಪ್ರಾರ್ಥನೆಯ ಬಲ ನಾವು ಕೇಳಿಕೊಳ್ತೀವಿ. ಬೇರೊಬ್ಬರಿಗಾಗಿ ಬೇಡ, ಫಸ್ಟ್ ನಾವು ನನಗಾಗಿ, ನಿಮಗಾಗಿ. ತಂದೆ, ಪ್ರಾರ್ಥನೆಯಲ್ಲಿ ಬಲ ಉಂಟು, ನನಗೆ ಇಲ್ಲಿವರೆಗೆ ಗೊತ್ತಾಗಲಿಲ್ಲ, ಇವತ್ತು ಗೊತ್ತಾಯ್ತು. ಒಬ್ಬ ಅಮ್ಮ ಬಗ್ಗೆ ನಾವು ಓದಿದ್ದೇವಲ್ಲ, ನೋಡಿದ್ದೇವಲ್ಲ, 2 ಗಂಡ ಹೆಂಡತಿ ಕಣ್ಣು ಕಾಣ್ತಿರ್ಲಿಲ್ಲ, ಅಕ್ಕಗೆ ಸಹ ಕಣ್ಣು ಕಾಣ್ತಿರ್ಲಿಲ್ಲ, ಆದ್ರೆ ಏನು ಫುಲ್ ಇಡೀ ಲೋಕವನ್ನು ಪ್ರಖ್ಯಾತ. ಮಸ್ತ್ ರೈಟರ್, ಅಡ್ವೊಕೇಟ್, ಮಿಷನಲ್ಲಿ ವರ್ಕ್ ಮಾಡುವ, ನಾಲೆಜ್, ಬುದ್ಧಿ, ಜ್ಞಾನ. ಆಮೇಲೆ ಲಾಸ್ಟ್ ಅವ್ರು ಒಂದು ಮಾತಂದಿದ್ರು ಗೊತ್ತಾ, ಅಕಸ್ಮಾತ್ ನನಗೆ ಇನ್ನೂ ವಯಸ್ಸು ದೇವರು ಕೊಡ್ತಾ ಇದ್ದರೆ, ಇನ್ನೂ ವಯಸ್ಸು ಕೊಟ್ಟರೆ ನನಗೆ ಕಣ್ಣು ಕೊಡುವಂತೆ ನಾನು ಬೇಡೋದಿಲ್ಲ. ಏನು ಹೇಳ್ತೀನಿ ಗೊತ್ತಾ, ಇನ್ನೂ ಕುರುಡರಾಗಿ ಸ್ವಾಮಿ ನನಗಾಗಿ ಬದುಕುವಂತೆ ಸಹಾಯ ಮಾಡಿ. ಯಾಕೆ ಕೇಳುವಾಗ, ಈಗ ಜೀವನಂತೆ ಹೇಗೆ ಹೋಯ್ತು, ಈಗ ಯೇಸು ಸ್ವಾಮಿ 2ನೇ ಸಲ ಬರುವಾಗ ನನಗೆ ಕಣ್ಣು ಸಿಕ್ಕುವಾಗ, ನನ್ನ ಕಣ್ಣು ಬಿಚ್ಚಿ ನೋಡುವಾಗ ಫಸ್ಟ್ ಯಾರಿಗೆ ನೋಡ್ಬೇಕೀಗ? ಏಸಪ್ಪಕ್ಕೆ. ನಾವು ಬೆಳಗ್ಗೆ ಹೇಳುತ್ತೇವೆ, ಏನು ನೋಡ್ತೇವೆ? ಏಸಪ್ಪನ ನೋಡ್ರಿ ಫಸ್ಟ್. ನಿಮ್ಮ ಹ್ಯಾಂಡ್ ಸ್ಟ್ರೆಚ್ ಮಾಡಿ ಫಸ್ಟ್ ಫೋನ್ ಹಿಡಿಯಕ್ಕೆ ಹೋಗಬೇಡ್ರಿ. ಕಣ್ಣು ಮುಚ್ಚಲೆ, ಫೋನಲ್ಲಿ ಐತಿಯಪ್ಪ, ಕಣ್ಣು ಮುಚ್ಚಲೆ ಫಸ್ಟ್ ಏಸಪ್ಪನ ನೋಡ್ರಿ. ಆ ಅಮ್ಮ ಅದೇ ಮಾತಂದಳು, ಇನ್ನೂ ಬದುಕಬೇಕಾದ್ರೆ ನಾನು ಕುರುಡಾಗಿ ಬದುಕ್ತೇನೆ, ಬಟ್ ಯಾವಾಗ ದೇವ ನನಗೆ ಕಣ್ಣು ಕೊಡ್ತಾನೆ, ಫಸ್ಟ್ ನಾನು ನೋಡ್ಬೇಕಿದ್ರೆ ಮಾತ್ರ ಏಸಪ್ಪನ ನೋಡ್ಬೇಕು.
ಇವತ್ತೊಂದು ಡಿಸಿಷನ್ ಮಾಡಿ ಹೋಗ್ರಿ ತಂಗಿಂದರು, ಒಂದು ಡಿಸಿಷನ್ ಮಾಡಿ ಹೋಗ್ರಿ ಅಕ್ಕಂದಿರು. ಇನ್ಮೇಲೆ ನಾನು ಪ್ರಾರ್ಥನೆ ಮಾಡ್ತೀನಿ. ಅವಕಾಶ ಇಲ್ಲ, ಅವಕಾಶ ನೀವು ನಿಮ್ಮನ್ನು ಮಾಡಿಕೊಡಿ. ಚೈತಾನ ಸಮಯ ಕೆಲಸ ಹಚ್ಚಿರ್ತಾನೆ. ಸ್ವಲ್ಪ ಕೆಲಸ ಸೈಡ್ ಮಾಡಿ ನೋಡಕ್ಕಾಗಬೇಕು. ಒಂದೇ ವಾರದಲ್ಲಿ ನೋಡಿ ನಿಮಗೆ ನಿಮ್ಮ ಜೀವನ ಚೇಂಜಸ್ ಆಗುತ್ತೆ.